ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ನಾವು ಹಿಡಿದಿರಾ ಏನು ಟೈಮ್ ಅಂಡ್ ವರ್ಕ್ ಅನ್ನು ನೋಡೋಣ. ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ. ಸಮಯ ಮತ್ತು ಕೆಲಸವನ್ನ ಯಾವ ತರ ನಾವು ಮಾಡಬಹುದು, ಕೆಲಸವನ್ನ ಯಾವ ತರ ಮಾಡಬಹುದು, ಕೆಲಸಕ್ಕೆ ಯಾವ ತರ ನಾವು ಸಮಯವನ್ನ ನಿಗದಿಪಡಿಸ್ತೇವೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ, ಕ್ಲಿಯರ್ ಇದೆಯಲ್ಲ? ಗುಡ್ ಆಫ್ಟರ್ನೂನ್ ಬಸವ, ನಮಸ್ತೆ. ಹಾಗಾದ್ರೆ ಫಸ್ಟ್ ಇಲ್ಲಿ ನಾವು ಏನ್ ಮಾಡೋಣ, ಕ್ವಶನ್ ಬೇಸ್ಡ್ ಆನ್ 2 ವೇರಿಯೇಬಲ್ಸ್ ಗಿಂತ ಮುಂಚೆ 2 ವೇರಿಯೇಬಲ್ಸ್ ಗಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ತೀವಿ. ಏನ್ ಗೊತ್ತಾ, ಇವಾಗ ನಾವು ಟೈಮ್ ಅಂಡ್ ವರ್ಕ್ ಅನ್ನು ಮಾಡುವಾಗ LCM ಬೇಸ್ಡ್ ಮಾಡ್ತೀವಿ. ಯಾವ ಟೈಪ್ ಮಾಡ್ತೀವಿ ನಾವು? LCM ಬೇಸ್ಡ್ ಮಾಡ್ತೀವಿ, ಹೌದಾ? ಹಾಗಾದ್ರೆ LCM ಬೇಸ್ ಅಂದ್ರೆ ಇಲ್ಲಿ 10 ಮತ್ತು 20ರ LCM ತೆಗಿತೀರ. 10 ಮತ್ತು 20ರ LCM ಆಲ್ರೆಡಿ ಗೊತ್ತಿದೆ. 10 ಮತ್ತು 20 LCM ಹೇಗೆ ತೆಗಿತೀರ? ಡೈರೆಕ್ಟ್ ಆಗಿ ತೆಗೆದ್ರು ಬರುತ್ತೆ, 2ರಿಂದ ಬರುತ್ತೆ, 5ರಿಂದ ಬರುತ್ತೆ, 10ರಿಂದ ಬರುತ್ತೆ. ಡೈರೆಕ್ಟ್ ಆಗಿ ತೆಗೆದ್ರೆ ಸರ್ 10 1 10, 10 2 20, ನೆಕ್ಸ್ಟ್ 10 into 2 20 LCM. ನೆಕ್ಸ್ಟ್ 5 10 15ರ LCM, 5 10 15ರ LCM ತೆಗಿ. 5 10 15ರ LCM ಹೇಗೆ ಬರುತ್ತೆ? 5 1 5, 5 2 10, 5 3 15, 2 3 6, 5 6 30 LCM. ಈ ತರ ನೀವು LCM ಅನ್ನ ಫೈಂಡ್ ಔಟ್ ಮಾಡ್ತೀರ, ಹೌದಾ? LCM ನೀವು ಈ ತರ ಫೈಂಡ್ ಔಟ್ ಮಾಡೋದಾದ್ರೆ, ಹಾಗಾದ್ರೆ ಇಲ್ಲಿ ಟೈಮ್ ಅಂಡ್ ವರ್ಕ್ ಅಂತ ಅಂದಾಗ ಕ್ವಶನ್ಸ್ ಏನ್ ಬರ್ತಾವ ಅಂತಂದ್ರೆ ಎಲ್ಲವೂ LCM ಬೇಸ್ಡ್ ಬರ್ತವೆ. ಹೇಗೆ ಸರ್ ನೋಡಿ, ಫಸ್ಟ್ ಒನ್ ಕ್ವಶನ್ ಬೇಸ್ಡ್ ಆನ್ 2 ವೇರಿಯೇಬಲ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಇವಾಗ ಟೋಟಲ್ ವರ್ಕ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್ ಇದೆಲ್ಲ? ಕ್ಲಾಸ್ ನೋಡ್ಕೊಡ್ರಿ, ಡೋಂಟ್ ವರಿ. ಇಲ್ಲಿ ಟೈಮ್ಗೆ ನಾವೇನ ಇಂಟು ಮಾಡ್ತೇವೆ ಸರ್? ಟೈಮ್ಗೆ ಇಂಟು ಎಫಿಸಿಯನ್ಸಿನ ಇಂಟು ಮಾಡಿ. ಟೈಮ್ ಇಂಟು ಎಫಿಸಿಯನ್ಸಿ ಈಸ್ ಈಕ್ವಲ್ ಟು ಏನ್ರಿ ಸರ್? ವರ್ಕ್. ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು ಟೋಟಲ್. ಕ್ಲಿಯರ್? ಟೋಟಲ್ ವರ್ಕ್. ಹಾಗಾದ್ರೆ ಟೈಮ್ ಫಾರ್ ಎಕ್ಸಾಂಪಲ್ ಟೈಮ್ 6 ಇದೆ, ಎಫಿಸಿಯನ್ಸಿ 5 ಇದೆ, ಹೌದಾ? 6 into 5 ಎಷ್ಟಾಯ್ತ್ರಿ? ಸರಿ, ಯಾರಿಗೆ 6 into 5 ಕ್ಲಿಯರ್? ಹಾಗಾದ್ರೆ ಟೈಮ್ ಇಂಟು ಎಫಿಸಿಯನ್ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ನಿಮ್ಗೆ ಗೊತ್ತಾಯ್ತು. ಇಲ್ಲಿ ನೋಡ್ರಿ, ಎ ಒಂದು ಕೆಲಸವನ್ನ ಸರ್ 10 ದಿನಗಳಲ್ಲಿ ಮಾಡಬಲ್ಲನು, ಬಿ ಅದೇ ಕೆಲಸವನ್ನ 15 ದಿನಗಳಲ್ಲಿ ಮಾಡಬಲ್ಲನು. ಇಬ್ಬರೂ ಒಟ್ಟಿಗೆ ಸೇರಿ ಆ ಕೆಲಸವನ್ನ ಮುಗಿಸಲು ಎಷ್ಟು ದಿವಸಗಳನ್ನ ತೆಗೆದುಕೊಳ್ಳುತ್ತಾರೆ? ಓಕೆ ಹೊಸವರೇ, ಡೋಂಟ್ ಕ್ಲಿಯರ್ ಇದೆಯಲ್ಲ? ಬನ್ನಿ, ಎಷ್ಟು ದಿವಸಗಳನ್ನ ತೆಗೆದುಕೊಳ್ಳುತ್ತಾರೆ ಅಂತ ಇದೆ ನೋಡ್ರಿ. 10 ಮತ್ತು 15ರ LCM ಎಷ್ಟು ಸರ್? 10 ಮತ್ತು 15ರ LCM 30. 10 ಮತ್ತು 15ರ LCM ತೆಗಿದ್ರೆ 30, 10ಕ್ಕೆ 30 ಸರ್, 10 30, 15 ಆಗ್ಲಿ 30. ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಸರ್ 30 ಅನ್ನೋದು ಏನಿದಿಲ್ಲ ಟೋಟಲ್ ವರ್ಕ್, ಒಟ್ಟು ಕೆಲಸ.
30 ಅನ್ನೋದು ಏನ್ರಿ ಟೋಟಲ್ ವರ್ಕ್ ಒಟ್ಟು ಕೆಲಸ. ಓಕೆ, ಒಟ್ಟು ಕೆಲಸ, ಒಟ್ಟು ಕೆಲಸ 30 ಅನ್ನೋದು ಏನ್ರಿ ಒಟ್ಟು ಕೆಲಸ. ನೆಕ್ಸ್ಟ್ ಇಲ್ಲಿ 3 ಮತ್ತು 2 ಏನಿದಾವಲ್ಲ ಇದು ಎಫಿಸಿಯನ್ಸಿ ಏನ್ರಿ ಎಫಿಸಿಯನ್ಸಿ. ಸರ್ ಎಫಿಸಿಯನ್ಸಿ ಅಂದ್ರೆ ದಕ್ಷತೆ. ಎಫಿಸಿಯನ್ಸಿ ದಕ್ಷತೆ. ಮತ್ತು 10 15 ಏನಿದಾವಲ್ಲ ಇದು ಟೈಮ್. ಟೈಮ್ ಅಂದ್ರೆ ಏನ್ರಿ ಸರ್ ಸಮಯ, ಅವರು ತೆಗೆದುಕೊಂಡಂತ ಸಮಯ ಇದು ಟೈಮ್. ಕ್ಲಿಯರ್? ಟೈಮ್ ಇಂಟು ಎಫಿಸಿಯನ್ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಂತ ನಾನು ಬರೆದಿದ್ದೀನಿ ನಿಮ್ಗೆ ಆಲ್ರೆಡಿ. ಟೈಮು 10 ಇದೆ, ಎಫಿಸಿಯನ್ಸಿ 5 ಇದೆ, 10 ಇಂಟು 3 30. ಓಕೆನಾ? ಹಾಗಾದ್ರೆ ಇವಾಗ 2 ವೇರಿಯೇಬಲ್ ಅಂತ ಅಂದಾಗ ಸರ್ ನಾವು ಯಾವ ತರ ಮಾಡ್ತೀವಿ? 2 ವೇರಿಯೇಬಲ್ ಅಂತಂಗ ನಾವು 2 ತರ ನಿಮ್ಗೆ ಹೇಳ್ತೀವಿ. ಫಸ್ಟ್ ಒಂದು ಬೇಸಿಕ್ ಮೆಥಡ್. ಬೇಸಿಕ್ ಮೆಥಡ್ ಅಂದ್ರೆ ಎ ಒಂದು ಕೆಲಸವನ್ನ ಮಾಡಲು ತೆಗೆದುಕೊಂಡ ದಿವಸಗಳು 10, ಬಿ ಅದೇ ಕೆಲಸವನ್ನ ಮಾಡಲು ತೆಗೆದುಕೊಂಡ ದಿವಸಗಳು 15, 10 ಮತ್ತು 15ರ LCM 30. ಹೌದಾ? 10 3 30, 15 2 30. ನೆಕ್ಸ್ಟ್ ಇಬ್ಬರು ಕೂಡಿದ ಯಾರು? ಟೈಮ್ ಟೇಕನ್ ಬೈ ಎ ಪ್ಲಸ್ ಇಬ್ಬರು ಕೂಡಿ ಆ ಕೆಲಸವನ್ನ ಮುಗಿಸಲು ಟೋಟಲ್ ವರ್ಕಿಗೆ ಏನನ್ನ ಡಿವೈಡ್ ಮಾಡ್ತೀರಾ ಸರ್? ಟೋಟಲ್ ವರ್ಕಿಗೆ ಟೈಮ್ ಅನ್ನ ಫೈಂಡ್ ಔಟ್ ಮಾಡುವಾಗ ಟೋಟಲ್ ಒಟ್ಟು ಕೆಲಸಕ್ಕೆ ನಾವು ಏನ್ ಡಿವೈಡ್ ಮಾಡ್ತೇವೆ ಅಂತಂದ್ರೆ ಎಫಿಸಿಯನ್ಸಿನ ಡಿವೈಡ್ ಮಾಡ್ತೀವಿ. ಏನನ್ನ ಡಿವೈಡ್ ಮಾಡ್ತೀವಿ ಸ್ನೇಹಿತರೆ? ಸರ್ ಎಫಿಸಿಯನ್ಸಿನ ಡಿವೈಡ್ ಮಾಡ್ತೀವಿ. ಹೌದಾ? ಎಫಿಸಿಯನ್ಸಿ ಡಿವೈಡ್ ಮಾಡಿ. ಓಕೆ, ಟೋಟಲ್ ವರ್ಕ್ ಎಷ್ಟಿದೆ ಸರ್? 30. ಎಫಿಸಿಯನ್ಸಿ ಎಷ್ಟಿದೆ? ಎ ಮತ್ತು ಬಿ ಎಫಿಸಿಯನ್ಸಿ 3 + 2 5. ಹಾಗಾದ್ರೆ ನಾವು ತೆಗೆದುಕೊಂಡ ಸಮಯ ಅಥವಾ ದಿವಸ 5 6 30 6 ಡೇಸ್. ಎಷ್ಟು ದಿನ ರೀ? 6 ಡೇಸ್. ಇಬ್ಬರು ಕೂಡಿ ಆ ಕೆಲಸವನ್ನ ಮುಗಿಸಲು ತೆಗೆದುಕೊಂಡ ಸಮಯ ಎಷ್ಟು? 6 ಡೇಸ್. ಇದು ಬೇಸಿಕ್. ಇದೇನ್ರಿ ಬೇಸಿಕ್. ಬೇಸಿಕ್ ಆಗಿ ಈ ತರ ಫೈಂಡ್ ಔಟ್ ಮಾಡಿದ್ರೆ ಇದಕ್ಕೆ ಸೆಕೆಂಡ್ ಮೆಥಡ್ ಒಂದು ಕೂಡ ಇದೆ. ಏನ್ ಸರ್ ಸೆಕೆಂಡ್ ಮೆಥಡ್? ಫಸ್ಟ್ ಮೆಥಡ್ ಬೇಸಿಕ್ ಅಂದ್ರೆ ಸೆಕೆಂಡ್ ಮೆಥಡ್ 2 ವೇರಿಯೇಬಲ್ ಅನ್ನು ಕೊಟ್ಟಾಗ ನಾವು ಸೆಕೆಂಡ್ ಮೆಥಡ್ ಇಂದನೂ ಕೂಡ ನಾವು ಮಾಡಬಹುದು. ಸೆಕೆಂಡ್ ಮೆಥಡ್ ನೋಡಿ. ಹೌದಾ? ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಸರ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಎ ಅಂತ ಅರ್ಥ, ವೈ ಅಂದ್ರೆ ಬಿ ಅಂತ ಅರ್ಥ. ಎ 10 ಬಿ 15 ಇದೆಯಾ? ಎ 10 ಬಿ 15 ಡಿವೈಡ್ ಬೈ 10 ಪ್ಲಸ್ 15. ಯಾವ 2 ಸಂಖ್ಯೆನ ಇಂಟು ಮಾಡಿದ್ರಲ್ಲ ಅದೇ 2 ಸಂಖ್ಯೆನ ಪ್ಲಸ್ ಮಾಡಿ. 10 ಇಂಟು 15 ಹೇಗಿದೆ ಹಾಗೆ ಇಡಿ. 10 ಇಂಟು 15. ನೆಕ್ಸ್ಟ್ 10 ಪ್ಲಸ್ 15 25. 10 ಪ್ಲಸ್ 15 25. ನೆಕ್ಸ್ಟ್ ಕಟ್ತಾ ಹೋಗ್ರಿ. 5 5 25, 5 2 10, 5 1 5, 5 3 15, 2 ಇಂಟು 3 ಸರ್ 6 ಡೇಸ್. ಎರಡು ಸೇಮ್ ಬಂತ? ಸೇಮ್ ಅಂತ. ಬೇಸಿಕ್ ಮೆಥಡ್ ಮಾಡಿದ್ರು ಸೇಮ್ ಬರುತ್ತೆ, ಸೆಕೆಂಡ್ ಮೆಥಡ್ ಮಾಡಿದ್ರು ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಒನ್. ಎಕ್ಸ್ ಒಂದು ಕೆಲಸವನ್ನ ಮಾಡಲು 10 ದಿನಗಳನ್ನ ತೆಗೆದುಕೊಳ್ಳುತ್ತಾನೆ. ವೈ ಅದೇ ಕೆಲಸವನ್ನ ಮಾಡಲು 30 ದಿನಗಳನ್ನ ತೆಗೆದುಕೊಳ್ಳುತ್ತಾನೆ. ಹೌದಾ? ಇಲ್ಲ 20 ದಿನಗಳನ್ನ ತೆಗೆದುಕೊಳ್ಳುತ್ತಾನೆ. 10 ಮತ್ತು 20ರ LCM ಎಷ್ಟು ಸರ್? 10 ಮತ್ತು 20ರ LCM 20. 10 ಎಷ್ಟಲೇ 20, 10 2 20, 21 20. ನೆಕ್ಸ್ಟ್ ಟೈಮ್ ಟೇಕನ್ ಬೈ ಎಕ್ಸ್ ಪ್ಲಸ್ ವೈ. ಎಕ್ಸ್ ಪ್ಲಸ್ ವೈ ಎಷ್ಟು ದಿವಸಗಳಲ್ಲಿ ಇಬ್ಬರು ಸೇರಿ ಆ ಕೆಲಸವನ್ನ ಮುಗಿಸುತ್ತಾರೆ ಅಂತಿದೆ. ಟೋಟಲ್ ವರ್ಕ್ 20 ಇದೆ. ನೆಕ್ಸ್ಟ್ 2 + 1 20/2. ಇದನ್ನ ಸೆಕೆಂಡ್ ಮೆಥಡ್ ಅಲ್ಲಿ ಮಾಡಿದ್ರು ಬರುತ್ತೆ. ಎಕ್ಸ್ ಇಂಟು ವೈ ಡಿವೈಡ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂದ್ರೆ ಎಷ್ಟಿದೆ? 10. ವೈ ಅಂದ್ರೆ ಎಷ್ಟಿದೆ? 20. 10 ಇಂಟು 20 ಡಿವೈಡ್ ಬೈ 10 ಪ್ಲಸ್ 20. ಹೌದಾ? 10 ಇಂಟು 20
ಡಿವೈಡ್ 10 ಪ್ಲಸ್ 20 ಎಷ್ಟಾಯ್ತು 30. ಕ್ಲಿಯರ್? 10 ಒಂದ್ಲೆ ಸರ್ 10 ಮೂರ್ಲೆ ಎಷ್ಟು ಬಂತು ಸರ್ 20/3 ಡೇಸ್ ಸೇಮ್ ಬರುತ್ತೆ ಸ್ನೇಹಿತರೆ 20/3 ಡೇಸ್. ಹಾಗಾದ್ರೆ 2 ವೇರಿಯೇಬಲ್ ಮೇಲೆ ಬಂದಂತ ಪ್ರಶ್ನೆಗಳನ್ನ ನಾವು ಬೇರೆ ಬೇರೆ ಎಕ್ಸಾಮ್ಗೆ ಯಾವ ತರ 2 ವೇರಿಯೇಬಲ್ ಮೇಲೆ ಕೇಳಿದ್ದಾರೆ ಕ್ವಶನ್ಸ್ ಅನ್ನೋದನ್ನ ಇವಾಗ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಸಿಜಿಎಲ್ ಕ್ವಶನ್ ಬರುತ್ತೆ ಸ್ಟಾರ್ಟಿಂಗ್ ನಮಗೆ. ಸಿಜಿಎಲ್ 2025 ಕ್ವಶನ್. ಎ ಒಂದು ಕೆಲಸವನ್ನ 15 ದಿನದಲ್ಲಿ ಪೂರ್ಣಗೊಳಿಸಬಹುದು ಮತ್ತು ಬಿ ಅದೇ ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಕೇಳಿದ್ದಾರೆ. ಟ್ರೈ ಮಾಡ್ತೀರಾ? ಬೇಸಿಕ್ ಮೆಥಡ್ ಮಾಡಿ ಅಥವಾ ಸೆಕೆಂಡ್ ಮೆಥಡ್ ಮಾಡಿ, ಯಾವ ಮೆಥಡ್ ಇಷ್ಟ ಆಗುತ್ತಲ್ಲ ಆ ಮೆಥಡ್ ಅನ್ನ ಮಾಡಿ. ಸೆಕೆಂಡ್ ಮೆಥಡ್ ಆದ್ರೆ ಏನಿದೆ ಸೆಕೆಂಡ್ ಮೆಥಡ್ ಆದ್ರೆ ಸರ್ ಎಕ್ಸ್ ಇಂಟು ವೈ, ಹೌದಾ, ಎಕ್ಸ್ ಇಂಟು ವೈ ಡಿವೈಡ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂದ್ರೆ ಎಷ್ಟಿದೆ ಸರ್ ಎಕ್ಸ್ 15 ದಿನ ಇದೆ, ವೈ ಎಷ್ಟಿದೆ ಸರ್ 20 ದಿನ ಇದೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ 15 ಪ್ಲಸ್ 20 35. ನೆಕ್ಸ್ಟ್ 5 ಮೂರ್ಲೆ 15, 5 ಏಳೆ 35, 20 ಇಂಟು 3 60, 60 ಭಾಗ 7, 7 ಒಂದ್ಲೆ 7, 7 ಎಂಟ್ಲೆ 56, 4 ಹೋಯ್ತು ಪಾಯಿಂಟ್ ಕೊಟ್ರಿ, ಹೌದಾ. ನೆಕ್ಸ್ಟ್ 7 5 35, 8.5 ಡೇಸ್. ಎಷ್ಟು ಬರ್ತಾರೆ 8. 7 ಎಂಟ್ಲೆ 56, 4 45, 7 5 30, 8.5 ಡೇಸ್, ಹೌದಾ. ಕ್ಲಿಯರಾ? ನೆಕ್ಸ್ಟ್ ಎ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮತ್ತು ಬಿ 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸ ಪೂರ್ಣಗೊಳಿಸಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಇದೆ. ಟ್ರೈ ಮಾಡಿ. ಕ್ಲಾಸ್ ಎಲ್ಲರೂ ಕ್ಲಿಯರ್ ಬರ್ತಾ ಇದೆಯಲ್ಲ? ಟ್ರೈ ಮಾಡಿ. ಹೊಸವರು ಬರ್ತಾರೆ ನೋಡ್ರಿ. ಎ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮತ್ತು ಬಿ 18 ದಿನ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸವನ್ನು ಪೂರ್ಣಗೊಳಿಸಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಇದೆ. ಸೇಮ್ ಎಕ್ಸ್ ಇಂಟು ವೈ ಡಿವೈಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ. ನೆಕ್ಸ್ಟ್ ಎಕ್ಸ್ ಅಂದ್ರೆ ಎಷ್ಟಿದೆ ನೋಡ್ರಿ, ಹೌದಾ. ಎಕ್ಸ್ ಅಂದ್ರೆ ಎಷ್ಟಿದೆ ಸರ್ ಎಕ್ಸ್ ಅಂದ್ರೆ 12 ಇದೆ. 12 ಇಂಟು 18 ಡಿವೈಡ್ ಬೈ 12 ಪ್ಲಸ್ 18 ಎಷ್ಟಾಯ್ತು ಸರ್ 30, ಹೌದಾ. 6 5 30, 6 2 12, 18 2 36, 36ನ್ನ ಎಷ್ಟಂದ್ರೆ ಡಿವೈಡ್ ಮಾಡಿದ್ರೆ 5ರಿಂದ ಡಿವೈಡ್ ಮಾಡ್ತಾರೆ. 5 ಒಂದ್ಲೆ 5, 5 ಏಳೆ 35, 7 ಪಾಯಿಂಟ್ ಕೊಟ್ರಿ 20 ಆಯ್ತು. 5 4 5 ಒಳಗೆ 1 ಹೋಯ್ತು 10 ಆಯ್ತು. ಪಾಯಿಂಟ್ ಕೊಟ್ರೆ 10 ಆಯ್ತು. 5 2 10, 7.2 ಎಲ್ಲಿದೆ ರೀ? ಆಪ್ಷನ್ ಬಿ 7.2 ಡೇಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಥರ್ಡ್ ಕ್ವಶನ್ SSC ಸೆಲೆಕ್ಷನ್ ಪೋಸ್ಟ್ 2025. ಎ ಒಂದು ಕೆಲಸವನ್ನ 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು ಬಿ ಅದೇ ಕೆಲಸವನ್ನ 27 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನ ಪೂರ್ಣಗೊಳಿಸಲು ಅವರಿಗೆ ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಇದೆ. ಟ್ರೈ ಮಾಡಿ. ಸೇಮ್ ಕ್ವಶನ್.
x into y divide x plus y. x ಅಂದ್ರೆ ಎಷ್ಟಿದೆ 18 ದಿನ, y ಅಂದ್ರೆ ಎಷ್ಟಿದೆ 27 divide 27 plus 18 45. ನೆಕ್ಸ್ಟ್ 9 ಮೂರ್ಲೆ 27, 9 5 45, 18 ಮೂರ್ಲೆ ಎಷ್ಟೈತಿ 54. 54ನ್ನ ಎಷ್ಟರಿಂದ ಭಾಗ ಮಾಡಬೇಕು 5ರಿಂದ ಭಾಗ ಮಾಡಬೇಕು ನೋಡ್ರಿ. 5 ಒಂದ್ಲೆ 5 10ಲೆ 50, 4 ಪಾಯಿಂಟ್ ಕೊಟ್ಟು 40 5 8ಲೆ 40, 10.8 ಎಲ್ಲಿದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 10.8 is correct answer. SSC page selection post 13 2025 question ಇದು. ಹೌದಾ? ನೆಕ್ಸ್ಟ್ ಪಿ ಒಬ್ಬ ವ್ಯಕ್ತಿಯು 12 ದಿನಗಳಲ್ಲಿ 1/5 ಭಾಗದಷ್ಟು ಕೆಲಸವನ್ನು ಪೂರ್ಣಗೊಳಿಸಬಹುದು ಮತ್ತು ಕ್ಯೂ ಒಬ್ಬ ವ್ಯಕ್ತಿಯು 1/6 ಭಾಗದಷ್ಟು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಪಿ ಮತ್ತು ಕ್ಯೂ ಇಬ್ಬರೂ ಒಟ್ಟಾಗಿ ಎಷ್ಟು ದಿನ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತ ಪ್ರಶ್ನೆ ಇದೆ. ಮಸ್ತ್ ಕ್ವಶನ್ ಇದೆ. ಹೌದಾ? ಮಸ್ತ್ ಕ್ವಶನ್ ಇದ್ದಾಗ ಯಾವ ತರ ಮಾಡಬೇಕು ಅಂತ ಹೇಳ್ತೇನೆ. ಏನ್ ಮಾಡಿದರೆ ನಿಮಗೆ ಪಿ ಕೊಟ್ಟಿದ್ದಾರೆ, ಪಿ ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ಬೋದು ಸರ್. ಪಿ 12 ದಿನಗಳಲ್ಲಿ ಎಷ್ಟು ಭಾಗ ಕೆಲಸವನ್ನ ಮಾಡಬಹುದು ಅಂತೆ ಸರ್. ಪಿ ಬಗ್ಗೆ ಹೇಳುವಾಗ ಪಿ ಈಸ್ ಈಕ್ವಲ್ ಟು ಪಿ 12 ದಿನಗಳಲ್ಲಿ ಎಷ್ಟು ಭಾಗ ಕೆಲಸವನ್ನ ಸರ್ 1/5 ಕೆಲಸವನ್ನ ಮಾಡಬಹುದು. ಹೌದಾ? ಹೌದಾ? ನೆಕ್ಸ್ಟ್ ಇವಾಗ ನಾವು ಏನ್ ಮಾಡೋಣ, ಪಿ 12 ದಿನ ಏನ್ ಕೊಟ್ಟಿರಲ್ಲ 12 ದಿನ ಇಲ್ಲಿ ತಗೊಳ್ಳಿ. ಫಸ್ಟ್ ಪಿ 1/5 ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದು? 12 ದಿನಗಳಲ್ಲಿ ಮಾಡಬಹುದು. ನೆಕ್ಸ್ಟ್ ಕ್ಯೂ ಅದೇ ಕೆಲಸವನ್ನ 1/6 ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದು ಸರ್? 1/6 ಕೆಲಸವನ್ನ 8 ದಿನಗಳಲ್ಲಿ ಮಾಡಬಹುದು. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಏನ್ ಗೊತ್ತಾ, ಡಿನಾಮಿನೇಟರ್ ಫ್ರಾಕ್ಷನ್ ಅಂಶ ಮತ್ತು ಛೇದ. ಛೇದ ಈ ಸೈಡ್ ಬಂದ್ರೆ ಏನಾಗುತ್ತೆ? ಅಂಶ ಆಗುತ್ತೆ. ಛೇದ ಈ ಸೈಡ್ ಬಂದ್ರೆ ಏನಾಗುತ್ತೆ? ಅಂಶ. 12 ಇಲ್ಲಿ 60 ಛೇದ. ಡಿನಾಮಿನೇಟರ್ ಈ ಸೈಡ್ ಬಂದ್ರೆ ನ್ಯೂಮರೇಟರ್ ಆಗುತ್ತೆ. ನೆಕ್ಸ್ಟ್ ಡಿನಾಮಿನೇಟರ್ ಈ ಸೈಡ್ ಬಂದ್ರೆ ನ್ಯೂಮರೇಟರ್, ಅಂಶ. ಛೇದ ಈ ಸೈಡ್ ಬಂದ್ರೆ ನೆಕ್ಸ್ಟ್ ಏನಾಗುತ್ತೆ? ಅಂಶ ಆಗುತ್ತೆ. 8 48. ಇವಾಗ 68 ಮತ್ತು 48ರ LCM ನೀವು ತೆಗಿಬೇಕು. ಹೌದಾ ಸರ್? 60 ಮತ್ತು 48ರ LCM ಎಷ್ಟು ಬರುತ್ತೆ ನೋಡಿ, ಫೈಂಡ್ ಔಟ್ ಮಾಡಿ LCM ನ. ಓಕೆ, 60 ಮತ್ತು 48 6 ಮಧ್ಯೆ ಬರ್ತಾ ಸರ್. 6 10 60, 6 8 48. ನೆಕ್ಸ್ಟ್ 2 5 10, 2 4 8, 6 2 12, 12 60, 60 ಇಂಟು 4 2 4, 4 5 20, 22 40, 40 ಇಂಟು 6 240, 240 ಬಂತು. ಇದೇನು LCM. LCM ಎಷ್ಟು ಬಂದ್ರೆ 240. LCM 240 ಬಂದ್ರೆ ನೆಕ್ಸ್ಟ್ ಎಫಿಷಿಯನ್ಸಿ 60 ಎಷ್ಟೇ 240 ಸರ್ 64. 48 ಎಷ್ಟೇ 240, 48 5. ಹೌದಾ? ಇವಾಗ ಪಿ ಮತ್ತು ಕ್ಯೂ ಇಬ್ಬರು ಒಂದು ಕೆಲಸವನ್ನ ಟೈಮ್ ಟೇಕನ್ ಬೈ ಎ ಪ್ಲಸ್ ಬಿ ಇಬ್ಬರು ಸೇರಿ ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ. ಟೋಟಲ್ ವರ್ಕ್ 240 ಡಿವೈಡ್ ಬೈ ಎಫಿಷಿಯನ್ಸಿ ಎಷ್ಟಿದೆ 5 + 4 9. ನೆಕ್ಸ್ಟ್ 9ರಿಂದ ಡಿವೈಡ್ ಮಾಡಿದಾಗ 9 1 ಹೌದಾ? 9 9 ಎಷ್ಟು ಹೋಗುತ್ತೆ ನೋಡ್ರಿ. 9 2 18, 6 ಹೋಯ್ತು 65, 9 6 54, 9 6 54, 6 ಹೋಯ್ತು. ನೆಕ್ಸ್ಟ್ 9ರಿಂದ ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ 3 2 6, 3 3 9, 26 2/3 ಎಲ್ಲಿದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮಾಡ್ತಕ್ಕಂಥ ಮೆಥಡ್ ಈ ತರ ಇರುತ್ತೆ. ಮಸ್ತ್ ಕ್ವಶನ್ಸ್ ಇದೆ. ಹೌದಾ? 240 9ರಿಂದ ಭಾಗಿಸಿದಾಗ 26 ಬಂತಲ್ಲ, ನಿಮ್ಮ ಆಪ್ಷನ್ 26 ಇರೋದೇ ಎ ಮಾತ್ರ. ಆಪ್ಷನ್ ಬಿ 25 ಇದೆ, ಆಪ್ಷನ್ ಸಿ 22 ಇದೆ, ಆಪ್ಷನ್ ಡಿ 24 ಇದೆ. 25 ಇರೋದೇ ಎ ಮಾತ್ರ. ಹೌದಾ?
ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್. ಇದೇ ಸೇಮ್ ಕ್ವಶನ್ ಇದೆ, ಫಿಫ್ತ್ ಒನ್ ಟ್ರೈ ಮಾಡಿ. ಪ್ರಿವಿಯಸ್ ಯಾವ ಕ್ವಶನ್? MTS 2020. ಇದು ಯಾವ ಕ್ವಶನ್? CGL 2020 ಕ್ವಶನ್. ಸೇಮ್ ಬರ್ಕೊಡ್ರಿ. ಎ ಒಂದು ಕೆಲಸದ 1/3 7 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು ಬಿ ಅದೇ ಕೆಲಸವನ್ನು 2/7 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಮತ್ತು ಬಿ ಇಬ್ಬರೂ ಸೇರಿ ಎಷ್ಟು ದಿನ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತ ಕೇಳಿದರೆ, ಮೊದಲು ಯಾರು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ ಸರ್. ಯಾರು ಕೊಡ್ತಾರೆ? ಎ ಒಂದು ಕೆಲಸವನ್ನು, ಹೌದಾ? ಎ ಒಂದು ಎಷ್ಟು ಕೆಲಸ ಸರ್? 1/3 ಕೆಲಸವನ್ನು. 1/3 ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸರ್? 7 ದಿನಗಳಲ್ಲಿ. ನೆಕ್ಸ್ಟ್ ಬಿ ಬರ್ತಾನೆ. ಬಿ ಅಂತ ಹೇಳ್ತಾರೆ, ಬಿ ಅದೇ ಕೆಲಸ ಅಂದ್ರೆ ಅದೇ ಕೆಲಸವನ್ನ 2/7 ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನಂತೆ? 2/7 ಕೆಲಸವನ್ನ ಸರ್ 10 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಹೌದಾ? ಇವಾಗ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಇದು 1/3 ಈ ಸೈಡ್ ಬಂದ್ರೆ 1/3 ಏನಿದೆಲ್ಲ ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? 3/1. ಅರ್ಥ ಮಾಡ್ಕೊಂಡ್ಬಿಡಿ ಈಜಿ. 2/7 ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? 7/2. 7 ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬರ್ತಾ ಹೋಗ್ರಿ. 7 3 21. ನೆಕ್ಸ್ಟ್ 2 1 2 5 5 7 35. 5 7 35. 21 ಮತ್ತು 35ರ LCM ಬೇಕು ನಮಗೆ. 21 ಮತ್ತು 35ರ LCM ನ ತೆಗಿತೇವೆ. 21 ಮತ್ತು 35ರ LCM ಎಷ್ಟರಿಂದ ಹೋಗುತ್ತೆ ನೋಡೋಣ. 7 3 21, 7 5 35, 5 3 15, 15 7 105. 7 3 21, 21 ಇಲ್ಲಿ ಎಷ್ಟು ಬಂದ್ರೆ 105 ಏನು ಸರ್ ಟೋಟಲ್ ವರ್ಕ್. ಓಕೆ, ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು ಬಂದಿದೆ? ನೆಕ್ಸ್ಟ್ ಬಂದು 21 ಎಷ್ಟೇ ರೀ ಸರ್? 21 5 105, 35 3 105. ಓಕೆ, ನೆಕ್ಸ್ಟ್ ಇಬ್ಬರು ಸೇರಿ ಅಂತ ಕೊಟ್ಟಿದ್ರೆ, ಎ ಮತ್ತು ಬಿ ಇಬ್ಬರು ಸೇರಿ ಆ ಕೆಲಸವಂತ ಕೊಟ್ಟಿದ್ರೆ, ಟೈಮ್ ಟೇಕನ್ ಬೈ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ 105 ಡಿವೈಡ್ ಬೈ ಎಫಿಷಿಯನ್ಸಿ 5 + 3 8. ಕಟ್ತಾ ಹೋಗಿ 8 1 8 1 8 2 25, 8 3 20. ನೀವು ಆಪ್ಷನ್ 13 ಎಲ್ಲಿದೆ ನೋಡ್ರಿ? 13 ಇಲ್ಲಿದೆ ಸರ್. ಓಕೆ, ನೆಕ್ಸ್ಟ್ ಎಷ್ಟು ಹೋಯ್ತು ಸರ್? 1 ಹೋಯ್ತು. ಎಷ್ಟಂತ ಡಿವೈಡ್ ಮಾಡ್ತಾರೆ? 8. 13 1/8 ಎಲ್ಲಿದೆ ರೀ ಸರ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಬಂತು? ಆಪ್ಷನ್ ಸಿ ಸರಿಯಾದ ಉತ್ತರ. ಯಾವುದೇ ಕ್ವಶನ್ ಮಿಸ್ ಮಾಡದೆ ಎಲ್ಲ ಕ್ವಶನ್ ಅನ್ನ ಎಲ್ಲ ಟೈಪ್ ಅಲ್ಲಿ ನಿಮ್ಗೆ ಬಿಡಿಸಿದೀನಿ. ಎಲ್ಲ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ನೋಡ್ಬೋದು. ನಿಮಗೋಸ್ಕರ 1 ತಿಂಗಳು ಎಕ್ಸ್ಟೆನ್ಷನ್ ಆಗಿದೆ ಮತ್ತು ಕ್ಲಾಸ್ ಮೇ ಎಂಡ್ಗೆ ಮುಗಿಯುತ್ತೆ. ನೆಕ್ಸ್ಟ್ 6th ಕ್ವಶನ್. ಎ ಒಂದು ಕೆಲಸವನ್ನ 15 ದಿನಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ, ಆದರೆ ಬಿ ಅದೇ ಕೆಲಸವನ್ನ ಪೂರ್ಣಗೊಳಿಸಿ 20 ದಿನ ತೆಗೆದುಕೊಳ್ಳುತ್ತಾನೆ. ಅವರು ಒಟ್ಟಾಗಿ 4 ದಿನಗಳ ಕಾಲ ಕೆಲಸ ಮಾಡಿದರೆ ಕೆಲಸದ ಯಾವ ಭಾಗವು ಇನ್ನೂ ಉಳಿಯುತ್ತದೆ? ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಬಂತು. CGL 2025ರ ಕ್ವಶನ್ ಹೊಸ ಅವರಿಗೆ. ಎ ಒಂದು ಕೆಲಸವನ್ನ ಎಷ್ಟು ದಿವಸ ಮುಗಿಸ್ತಾನಂತೆ ಸರ್? ಎ ಒಂದು ಕೆಲಸವನ್ನ 15 ದಿನದಲ್ಲಿ ಮುಗಿಸ್ತಾನೆ ಸರ್. ಓಕೆ, ಬಿ ಅದೇ ಕೆಲಸವನ್ನ ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ತಾನಂತೆ ಸರ್? ಬಿ ಅದೇ ಕೆಲಸವನ್ನ ಮುಗಿಸಲು 20. 15 ಮತ್ತು 20ರ LCM ನಮಗೆ ಬೇಕು. 15 ಮತ್ತು 20ರ LCM ಎಷ್ಟಾಗುತ್ತೆ ಸರ್? 60. 15 ಎಷ್ಟಲೇ 60, 15 4 60, 23 60. ಇಷ್ಟಾದ್ಮೇಲೆ ಅವ್ರು ಏನ್ ಕೇಳಿದಾರೆ ಗೊತ್ತಾ ಇಲ್ಲಿ ನೋಡಿ, ಅವರು ಒಟ್ಟಾಗಿ ಯಾರು ಒಟ್ಟಾಗಿ ಎ ಮತ್ತು ಬಿ ಒಟ್ಟಾಗಿ ಎಷ್ಟು ದಿನ ಕಾಲ ಕೆಲಸ ಮಾಡಿದ್ದಾರೆ? 4 ದಿನಗಳ ಕಾಲ ಎ ಮತ್ತು ಬಿ ಮತ್ತು ಅಂದ್ರೇನು ಪ್ಲಸ್ ಎ ಮತ್ತು ಬಿ ಇಬ್ಬರೂ ಕೂಡಿ 4 ದಿನಗಳ ಕಾಲ ಕೆಲಸ ಮಾಡಿದ್ದಾರೆ. ಎ ಮತ್ತು ಬಿ ಅಂದ್ರೆ ಏನ್ ತಗೋ? ಎಫಿಷಿಯನ್ಸಿ 4 + 3 7 × 4
28. 7 into 4 20. ಇವಾಗ ನೆಕ್ಸ್ಟ್ ಏನ್ ಕೇಳ್ತಾರೆ, ಕೆಲಸದ ಯಾವ ಭಾಗವು ಇನ್ನೂ ಉಳಿಯುತ್ತದೆ, ಕೆಲಸದ ಯಾವ ಭಾಗ ಇನ್ನೂ ಉಳಿಯುತ್ತದೆ ಅಂತ ಕೇಳಿದಾರಲ್ಲ, ಹೌದಾ? ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಟೋಟಲ್ ವರ್ಕ್ ಎಷ್ಟಿದೆ ಸರ್? 60 ಇದೆ. 60ರಲ್ಲಿ ಎ ಮತ್ತು ಬಿ ಇಬ್ಬರು ಕೂಡಿ ಎಷ್ಟು ದಿನ ಕೆಲಸವನ್ನ ಮುಗಿಸಿದಾರೆ ಇವಾಗ ಸರ್? 28. 60ರಲ್ಲಿ 28 ಇನ್ನೆಷ್ಟು ಉಳಿತು ಸರ್? 32. ಹಾ, ನೆಕ್ಸ್ಟ್ ನಮ್ಗೆ ಬೇಕಾಗಿದ್ದೇನು? ರಿಮೈನಿಂಗ್ ಫ್ರಾಕ್ಷನ್. ವಾಟ್ ಈಸ್ ದ ಸ್ಟಿಲ್ ರಿಮೈನಿಂಗ್? ರಿಮೈನಿಂಗ್ ನಮಗೆ ಬೇಕಾದಾಗ ಎಷ್ಟು ಉಳಿದಿದೆ ಸರ್? 32. 32 ಉಳಿದಿದಲ್ಲ, ಯಾವ್ದ್ರಲ್ಲಿ 32 ಉಳಿದಿದೆ ಸರ್? ಒಟ್ಟು ಕೆಲಸದಲ್ಲಿ 32 ಉಳಿದಿದೆ. ಹಾ, ಒಟ್ಟು ಕೆಲಸದಲ್ಲಿ 32. ನೆಕ್ಸ್ಟ್ 5 1 4 1 4 5 ನೆಕ್ಸ್ಟ್ 4 8 8/15 ಇಲ್ಲಿದೆ. ಆಪ್ಷನ್ ಡಿ 8/15 ಇಸ್ ದ ಕರೆಕ್ಟ್ ಆನ್ಸರ್. ಅವರು ಒಟ್ಟಾಗಿ ಕೆಲಸ 4 ದಿವಸ ಮಾಡಿದಾರಂತೆ. 4 ದಿವಸ ಮಾಡಿ ಇನ್ನು ಎಷ್ಟೇನು ಉಳಿದಿಲ್ಲ ಕೆಲಸ, ಅದನ್ನ ಇಂಪ್ರೂವ್ ಮಾಡ್ಬೇಕಂತ ಮಾಡಿದಾರೆ. ಹೌದಾ? ಬನ್ನಿ 6th ಕ್ವಶನ್ ನೋಡಿದ್ರ ಅರ್ಥ ಆಯ್ತಾ? 7th CGL 2025 ಪ್ರಶ್ನೆ. ಎ ಒಂದು ಕೆಲಸವನ್ನ 8 ದಿನಗಳಲ್ಲಿ ಮತ್ತು ಬಿ 12 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ 3 ದಿನಗಳ ಕೆಲಸ ಮಾಡುತ್ತಾರೆ. ಕೆಲಸ ಇದ ಯಾವ ಭಾಗ ಉಳಿದಿದೆ ಅಂತ ಕೇಳಿದ್ದಾರೆ. ರಿಮೈನಿಂಗ್ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ರಿಮೈನಿಂಗ್ ಕೇಳಿದ್ದಾರೆ, ಹೌದಾ? ಎ ಎಷ್ಟು ದಿನ ಕೊಟ್ಟಿದ್ದಾರೆ ಸರ್? ಎ 8 ದಿನಗಳಲ್ಲಿ, ಓಕೆ. ಬಿ 12 ದಿನಗಳಲ್ಲಿ. 8 ಮತ್ತು 12ರ LCM ಎಷ್ಟು ಸರ್? 8 ಮತ್ತು 12ರ LCM 24. 8 3 24, 12 24. ಅವರು 3 ದಿನ, ಅವರು ಒಟ್ಟಿಗೆ ಅಂದ್ರೆ ಯಾರ್ಯಾರು? ಎ ಮತ್ತು ಬಿ ಒಟ್ಟಿಗೆ ಎಷ್ಟು ದಿವಸ ಕೆಲಸ ಮಾಡಿದಾರಂತೆ? 3 ದಿನ. 3 ದಿನ ಎಫಿಸಿಯನ್ಸಿ ಎಷ್ಟಿದೆ? 3 + 2 5 8 ಎಷ್ಟು ದಿನ ಕಾಲ ಒಟ್ಟಿಗೆ ಮಾಡಿದರೆ? 3. 5 3 ಎಷ್ಟಾಯ್ತು ಸರ್? 15. ಹಾಗಾದ್ರೆ ಉಳಿದ ಕೆಲಸ ವರ್ಕ್ ಲೆಫ್ಟ್ ಅಂತ ಕೇಳಿದರೆ, ಲೆಫ್ಟ್ ವರ್ಕ್ ಎಷ್ಟು ಉಳಿದ ಕೆಲಸ? ಉಳಿದ ಕೆಲಸ ಲೆಫ್ಟ್ ವರ್ಕ್ 24ರಲ್ಲಿ 15 ಹೋದ್ರೆ ಎಷ್ಟು ಉಳಿತು ಸರ್? 9. 9 ಅನ್ನೋದು ಎಷ್ಟರಲ್ಲಿ ಉಳಿದೆ ಸರ್? ಒಟ್ಟು ಕೆಲಸ. ಒಟ್ಟು ಕೆಲಸ ಎಷ್ಟಿದೆ? 24. ನೆಕ್ಸ್ಟ್ 3 8 24, 3 3 9. ಇನ್ನು ಎಷ್ಟು ಕೆಲಸ ಉಳಿದೆ ಸರ್? 3/8. 3/8 ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 3/8. ಓಕೆನಾ? ನೆಕ್ಸ್ಟ್ 8th ಕ್ವಶನ್. RRB ಸೆಕ್ಷನ್ ಕಂಟ್ರೋಲರ್ 2026 ಸೆಕ್ಷನ್ ಕಂಟ್ರೋಲರ್ ಮತ್ತು ಈ ವರ್ಷ 113 ಪೋಸ್ಟ್ ಇದಾವೆ. ಆಲ್ರೆಡಿ ಇವತ್ತು RRB ELP ರಿಕ್ರೂಟ್ಮೆಂಟ್ ಆಗಿದೆ. 11,127 ಪೋಸ್ಟ್ ಕರೆದಿದ್ದಾರೆ. ಓಕೆ, ಯಾರಿಗೆ ಎಲಿಜಿಬಲ್ ಇದೆಯಲ್ಲ ಅವ್ರು ಅಪ್ಲೈ ಮಾಡಿ ಕಳಿಸಿದೀವಿ ನೋಡ್ರಿ. ದುಡ್ಡು ಕಳಿಸಿಲ್ಲ, ಪ್ಲಸ್ ಅನ್ಬಿಟ್ಟು ಬಸ್ ಅವರೇ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಯಾರ ಕ್ಲಾಸನ್ನ ಮಿಸ್ ಮಾಡ್ಕೊಂಡಿರಲ್ಲ, ಸ್ವಲ್ಪ ಅವರಿಗೆ ಹೇಳಿ. ಯಾಕಂದ್ರೆ ಈ ಕ್ಲಾಸಸ್ ಬೇರೆ ಕೋಚಿಂಗ್ ಸೆಂಟರ್ ನಿಮಗೆ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ಈ ಕ್ಲಾಸೇ ಬೇಕಂದ್ರೆ ನೀವು ಆಫ್ಲೈನ್ ಬರಬೇಕು. ಆಫ್ಲೈನ್ ಬಂದು 4 ತಿಂಗಳು ಕಲಿಬೇಕು, ಮತ್ತೆ PG ಕೊಡಬೇಕು. ಮೊದಲೇ ಹೇಳಿದ್ದೀನಿ ನಿಮಗೆ, ಬೇರೆ ಇನ್ಸ್ಟಿಟ್ಯೂಟ್ ಹೋದ್ರೆ ನಿಮಗೆ ಈ ತರ ಕ್ಲಾಸಸ್ ಸಿಗೋದಿಲ್ಲ. ಸೊ ಕ್ಲಾಸನ್ನ ಮಿಸ್ ಮಾಡ್ಕೋಬೇಡಿ. ಎ ಮತ್ತು ಬಿ ಒಂದು ಕೆಲಸವನ್ನ 2 ದಿನಗಳಲ್ಲಿ ಮಾಡಬಹುದು. ಎ ಮತ್ತು ಬಿ ಇಬ್ಬರು ಸೇರಿ, A + B ಇಬ್ಬರು ಸೇರಿ ಒಂದು ಕೆಲಸವನ್ನು ಎಷ್ಟು ದಿವಸದಲ್ಲಿ ಮಾಡ್ತಾರಂತೆ ಸರ್? 2 ದಿನದಲ್ಲಿ. ಓಕೆ, ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ 2 ದಿನ. ನೆಕ್ಸ್ಟ್ ಎ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನ ಮಾಡ್ತಾನಂತೆ? 4 ದಿನಗಳಲ್ಲಿ. ಇವಾಗ 2 ಮತ್ತು 4ರ LCM ಎಷ್ಟಾಯ್ತು ಸರ್? 2 ಮತ್ತು 4ರ LCM 4 ಆಯ್ತು. 2 2 4, 4 1 4. ನೆಕ್ಸ್ಟ್ ಅವರು ಏಕೆ ಬಿ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರಂತೆ? ಯಾರು ಮಾಡ್ತಾರಂತೆ ಸರ್? ಬಿ ಒಂದು. ಟೈಮ್ ಟೇಕನ್ ಬೈ ಬಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ 4 ಇದೆ ಡಿವೈಡ್ ಬೈ ಬಿ ಎಫಿಸಿಯನ್ಸಿ. ಬಿ ಎಫಿಸಿಯನ್ಸಿ ಅಂದ್ರೆ ಎ ಮತ್ತು ಬಿ ಇಬ್ಬರು ಸೇರಿ 2 ಇದೆ. ಎ ಆಲ್ರೆಡಿ 1 ಇದೆ. ಈ 1 ಅನ್ನ ಎ ಕೊಟ್ಬಿಡಿ, ಕೊಡ್ರಿ ನೀವು. ಈಜಿಯಾಗಿ ಹೇಳ್ತೀನಿ, 2 - 1 1 ಡೈರೆಕ್ಟ್ ಆಗಿ ತಗೋಬಹುದು. 2 - 1 1 ತಗೋಬಹುದು ಡೈರೆಕ್ಟ್ ಆಗಿ. ಓಕೆ,
ಎ ಎಫಿಸಿಯನ್ಸಿ 1 ಇದೆ, ಎ ಪ್ಲಸ್ ಬಿ ಎಫಿಸಿಯನ್ಸಿ 2 ಇದೆ. ಎಗೆ ಒಂದಕ್ಕೆ ಎಷ್ಟು ಪ್ಲಸ್ ಮಾಡಿದ್ರೆ 2 ಆಗುತ್ತೆ ಸರ್? ಒಂದಕ್ಕೆ 1 ಪ್ಲಸ್ ಮಾಡಿದ್ರೆ 2 ಆಗುತ್ತೆ. ಬಿ ಕೆ ಇದ್ರೆ 1 4/1. ಅದೇ ಕೆಲಸವನ್ನ ಕನ್ನಡದಲ್ಲಿ ತಪ್ಪಿದೆ. ಅದೇ ಕೆಲಸವನ್ನ ಬಿ 70 ಟೈಮ್ಸ್, ಇಂಗ್ಲಿಷ್ ಅಲ್ಲಿ ನೋಡ್ರಿ 70 ಟೈಮ್ಸ್ ಇದೆ ಏನಿದೆಲ್ಲ 70 ಟೈಮ್ಸ್ ಕೆಲಸವನ್ನ ಎಷ್ಟು ದಿನಗಳು ಮಾಡ್ತಾನೆ? 70 ಟೈಮ್ಸ್ ಇಂಟು 70 ಟೈಮ್ಸ್ 70 ಇಂಟು 4 4 28 280 ಎಲ್ಲಿದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೇಗಿದೆ ರೀ? ಸ್ವಲ್ಪ ಕನ್ನಡದಲ್ಲಿ ಬಂದಿಲ್ಲ, ಬಟ್ ಇಂಗ್ಲಿಷ್ ನಲ್ಲಿ ಇದೆ. 70 ಟೈಮ್ಸ್ ಆಫ್ ದ ವರ್ಕ್. ಅದೇ ಕೆಲಸವನ್ನ 70 ಸಲ ಆಗಬೇಕು. 70 ಟೈಮ್ಸ್, ಮಲ್ಟಿಪಲ್ ಆಫ್ 70 ಟೈಮ್ಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ RRB ಗ್ರೂಪ್ ಡಿ 2025 ಪ್ರಶ್ನೆ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನೇ ಅದೇ ಕೆಲಸವನ್ನ 9 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಒಬ್ಬನೇ ಆ ಕೆಲಸದ 2 ಪಟ್ಟು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಅಂತ ಕೇಳಿದ್ದಾರೆ. ಕ್ವಶನ್ ಹೇಗಿದೆ ನೋಡ್ರಿ, ಸ್ವಲ್ಪ ಕ್ವಶನ್ ಚೇಂಜಸ್ ಮಾಡ್ತಾರೆ. ಎ ಮತ್ತು ಬಿ ಇಬ್ಬರು ಸೇರಿ ಮತ್ತು ಅಂತ ಬಂದಂತೆ ಕೊಟ್ಟರು ಪ್ಲಸ್. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟು ದಿನ ಮಾಡ್ತಾರೆ ಸರ್? 6 ದಿನಗಳಲ್ಲಿ. ಓಕೆ. ಬಿ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನ ಮಾಡ್ತಾನೆ? 9 ದಿನಗಳಲ್ಲಿ. 6 ಮತ್ತು 9ರ LCM ಎಷ್ಟಾಗುತ್ತೆ ಸರ್? 6 ಮತ್ತು 9ರ LCM 18. 6 ಎಷ್ಟಲೇ? 6 3 18, 9 2 18. ನೆಕ್ಸ್ಟ್ ಇಷ್ಟಾದ್ಮೇಲೆ ಅವ್ರು ಏನ್ ಕೇರ್ ಗೊತ್ತಾ? ಎ ಒಬ್ಬನೇ ಟೈಮ್ ಟೇಕನ್ ಬೈ ಎ ಈಸ್ ಈಕ್ವಲ್ ಟು ಒಟ್ಟು ಕೆಲಸ ಎಷ್ಟಿದೆ ಸರ್? 18 ಇದೆ. ಡಿವೈಡ್ ಬೈ ಎ ಎಫಿಸಿಯನ್ಸಿ ಬೇಕಾ ನಮಗೆ? ಬಿ ಎಫಿಸಿಯನ್ಸಿ ಎಷ್ಟಿದೆ ಸರ್? ಬಿ 2 ಇದೆ. 3 - 2 1 ಡೈರೆಕ್ಟ್ ತಗೋಬಹುದು. ಬಿ ಎಫಿಸಿಯನ್ಸಿ 2 ಕೊಟ್ರೆ ಎ ಮತ್ತು ಬಿ ಇಬ್ಬರದು ಸೇರಿ 3 ಇದೆ. ಹಾಗಾದ್ರೆ 2ಕ್ಕೆ ಎಷ್ಟು ಪ್ಲಸ್ ಮಾಡಿದ್ರೆ 3 ಆಗುತ್ತೆ ಸರ್? 2ಕ್ಕೆ ಪ್ಲಸ್ 1 ಮಾಡಿದ್ರೆ ನೆಕ್ಸ್ಟ್ 18/1. ನೆಕ್ಸ್ಟ್ 2 ಪಟ್ಟು ಅಂತ ಕೇಳಿದ್ರೆ ಇಂಟು 2 ಪಟ್ಟು 18 36 36. ಆಪ್ಷನ್ ಎ 36 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಎಸ್. ನೆಕ್ಸ್ಟ್ ಬನ್ನಿ, RRB ಗ್ರೂಪ್ ಡಿ 2025 ಪ್ರಶ್ನೆ. ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದರೆ ಒಂದು ಕೆಲಸವನ್ನ 4 ದಿನದಲ್ಲಿ ಮಾಡಬಹುದು. ಬಿ ಒಬ್ಬನೇ ಅದೇ ಕೆಲಸವನ್ನ 20 ದಿನದಲ್ಲಿ ಮಾಡಬಹುದು. ಎ ಒಬ್ಬನೇ ಎಷ್ಟು ಸಮಯ ತೆಗೆದುಕೊಂಡು ದ್ವಿಗುಣಗೊಳಿಸುವ ಕೆಲಸವನ್ನ ಮಾಡುತ್ತಾನೆ ಅಂತ ಕೇಳಿದರೆ ಸೇಮ್ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಎ ಮತ್ತು ಬಿ ಎ ಪ್ಲಸ್ ಬಿ ಇಬ್ಬರು ಸೇರಿ ಆ ಕೆಲಸ ಎಷ್ಟು ದಿವಸ ಮಾಡ್ತಾರಂತೆ ಸರ್? 4 ದಿನಗಳಲ್ಲಿ. ಎಷ್ಟು ದಿನಗಳಲ್ಲಿ? 4 ದಿನಗಳಲ್ಲಿ. ನೆಕ್ಸ್ಟ್ ಬಿ ಒಬ್ಬನೇ ಅದೇ ಕೆಲಸವನ್ನ 20 ದಿನಗಳಲ್ಲಿ. 4 ಮತ್ತು 20ರ LCM 20. 4 ಎಷ್ಟೇ 20 ಸರ್? 4 5 20, 21 20. ಎ ಒಬ್ಬನೇ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತೀರಿ? ಟೈಮ್ ಟೇಕನ್ ಬೈ ಎ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ 20 ಡಿವೈಡ್ ಬೈ ಎ ಎಫಿಸಿಯನ್ಸಿ ಬೇಕು ನಮಗೆ. ಬಿ ಎಫಿಸಿಯನ್ಸಿ ಎಷ್ಟಿದೆ? 1 ಇದೆ. ಎ ಮತ್ತು ಬಿ ಇಬ್ಬರದು ಸೇರಿ 5 ಇದೆ. ಹಾಗಾದ್ರೆ ಒಂದಕ್ಕೆ ಎಷ್ಟು ಪ್ಲಸ್ ಮಾಡಿದ್ರೆ 5 ಆಗುತ್ತೆ ಸರ್? ಒಂದಕ್ಕೆ 4 ಪ್ಲಸ್ ಮಾಡಿದ್ರೆ. ಹಾಗಾದ್ರೆ ಎ ಎಷ್ಟಾಯ್ತು? 4. ನೆಕ್ಸ್ಟ್ ಇದನ್ನ ಏನ್ ಮಾಡಬೇಕು? ಡಬಲ್ ಮಾಡ್ಬೇಕಂತ, ದ್ವಿಗುಣ. 4 1 4 5 5 2 ಎಷ್ಟಾಯ್ತು ಸರ್? 10. ಆಪ್ಷನ್ ಎ 10 ಇಸ್ ದ ಕರೆಕ್ಟ್ ಆನ್ಸರ್. ಮಸ್ತ್ ಇದೆಯಾ? ಓಕೆನಾ? ನೆಕ್ಸ್ಟ್ 11ನೇ ಕ್ವಶನ್. ಇದು RRB ಗ್ರೂಪ್ ಡಿ 2025 ಪ್ರಶ್ನೆ. ಆಲ್ರೆಡಿ ಇದನ್ನ ಮಾಡಿದಿರ. ಅದೇ ಸೇಮ್ ಕ್ವಶನ್ ಇವಾಗ 11ಕ್ಕೆ ಬಂದಿದೆ. 11ನೇ ಕ್ವಶನ್ ಸೇಮ್ ಇದೆ. ಯಾವ ತರ ಇದೆ ನೋಡ್ರಿ ಸರ್. ಅಮನ್ ಒಂದು ಕೆಲಸವನ್ನ ಒಂದು ಕೆಲಸದ 1/6 ಭಾಗವನ್ನ 13 ದಿನಗಳಲ್ಲಿ ಮತ್ತು ಚಮನ್ ಏನ ಸರ್ ಇದು? ಚಮನ್ ಅದೇ ಕೆಲಸದ 1/7ನೇ ಭಾಗವನ್ನ 19 ದಿನಗಳಲ್ಲಿ ಮಾಡಬಹುದು. ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಕೆಲಸವನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆಯನ್ನ ಕಂಡುಹಿಡಿಯಿದ್ದಾರೆ. ಫಸ್ಟ್ ಯಾರು ಕೊಟ್ಟಿದ್ದಾರೆ? ಅಮನ್. ಅಮನ್ ಅಂದ್ರೆ ಎ. ಅಮನ್ ತಗೊಳ್ಳಿ. ಅಮನ್ ದಿನ ಅಂದ್ರೆ 1/6 ಕೆಲಸವನ್ನ ಎಷ್ಟು ದಿನಗಳಲ್ಲಿ ಕೊಟ್ಟಿದ್ದಾರೆ? 1/6 ಕೆಲಸವನ್ನ
13 ದಿನಗಳಲ್ಲಿ. ನೆಕ್ಸ್ಟ್ ಚಮನ್ ಏನಂತ ಕೊಟ್ಟಿದ್ದಾರೆ, 1/7 ಕೆಲಸವನ್ನ ಎಷ್ಟು ದಿನ ಕೊಟ್ಟಿದ್ದಾರೆ, 1/7 19 ದಿನಗಳಲ್ಲಿ. 13 ಮತ್ತು 19 LCM ಹೌದಾ, ಯಾವ ಮಗ್ಗೆಗಿಲ್ಲ. 19 ಮೂರ್ಲೆ 57 ಕೈಲ 3, 19 ಒಂದ್ಲೆ 19 ಪ್ಲಸ್ 3 227. 19 ಮೂರ್ಲೆ 57 ಕೈಲ 5, 19 ಒಂದ್ಲೆ 19 ಪ್ಲಸ್ 5 24 247 ಹೌದಾ. ಹದಿಮೂರು 247 ಓಕೆ ಕರೆಕ್ಟ್ ಇದೆ. ನೆಕ್ಸ್ಟ್ ಏನ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ, ಓ ಸಾರಿ ಓಕೆ ನಾನು ನೋಡಿಲ್ಲ. /6 ಈ ಸೈಡ್ ಬಂದ್ರೆ ಇಂಟು 6, /7 ಈ ಸೈಡ್ ಬಂದ್ರೆ ಇಂಟು 7. ಇನ್ನು ತುಂಬಾ ಇದೆ ಇದು. 13 6 78, ನೆಕ್ಸ್ಟ್ 19 ಹೌದಾ, 19 7 9 ಎಷ್ಟ್ರಿ ಸರ್, 63 ಕೈಲ 6, 7 1 7 ಪ್ಲಸ್ 6 13. ಓಕೆ 133. ಇವಾಗ 78 ಮತ್ತು 133 LCM ಕಂಡಿಬೇಕಲ್ಲಪ್ಪ ನಾವು. ಕ್ವಶನ್ ಟೈಪ್ ಕೊಟ್ಟಿರ್ತಾರೆ. 78 ಮತ್ತು 133 LCM ಯಾವ ಮಗ್ಗಿಲಿದಾವ್ರಿ ಇವು? 78 ಮತ್ತು 133 ಯಾವ ಮಗ್ಗಿಲಿದಾವೆ? 3 ಮಗ್ಗಿಲಿಲ್ಲ, 19 ಇಲ್ಲ, ನೆಕ್ಸ್ಟ್ 23 ಇಲ್ಲ, 13 6 78 ಬರಲ್ಲ, 143 ಆದ್ರೆ ಬರ್ತಾ ಇತ್ತು. ಓಕೆ 78 ಇಂಟು 133 ಮಾಡಿದ್ರೆ ತುಂಬಾ ದೂರ ಹೋಗುತ್ತೆ LCM. ಡೋಂಟ್ ವರಿ, 78 ಇಂಟು 133 ಮಾಡಿದ್ರೆ ತುಂಬಾ ದೂರ ಹೋಗುತ್ತೆ ಇದು LCM. ಟ್ರೈ ಮಾಡ್ಬೇಕಂದ್ರೆ 13 6 78 /7 ಈ ಸೈಡ್ ಬಂದ್ರೆ ಇಂಟು 7, 19 130, ನೆಕ್ಸ್ಟ್ 19 8 152, 19 171 ಕರೆಕ್ಟ್ ಇದೆ. 78 133 ಯಾವ ಮಗ್ಗಿಲಿದಾವೆ? 7 ಇಲ್ಲ, 4 ಇಲ್ಲ, 9 ಇಲ್ಲ, 11 ಇಲ್ಲ. ನೆಕ್ಸ್ಟ್ ಡೋಂಟ್ ವರಿ, ಇದು 78 ಇಂಟು 133 ಬರುತ್ತೆ. ಚೆಕ್ ಮಾಡಿ, ಹೋಲ್ಡ್ ಇಡಿ, ಇಂಟು ಮಾಡಿ ನೋಡಿ, ಬಂದ್ರೆ ಮಾಡಿ. ನೆಕ್ಸ್ಟ್ 12ನೇ ಕ್ವಶನ್ ಬನ್ನಿ. 12th ಕ್ವಶನ್ ಏನಿದಿಲ್ಲ, ಇದು RRB NTPC ಅಂಡರ್ ಗ್ರಾಜುಯೇಟ್ ಕ್ವಶನ್. 12th ಕ್ವಶನ್ ಟ್ರೈ ಮಾಡಿ. ಬೇಗ ಬಂದ ಆನ್ಸರು ಹೊಸವ್ರೆ. ತುಂಬಾ ಮಸ್ತ್ ಕ್ವಶನ್ ಇದಾವೆ, ಬಟ್ ಸ್ಟೂಡೆಂಟ್ಸ್ ತುಂಬಾ ಇದು ಮಾಡ್ತಾರೆ. ನೋಡ್ತಾ ಇದ್ದೀನಿ ಕ್ವಶನ್, ಅದೇನಾದ್ರೂ ಮಿಸ್ಟೇಕ್ ಇತ್ತಂದ್ರೆ ನಿಮ್ಗೆ ಹೇಳ್ತೀನಿ.
ಕನ್ನಡಿಗ 21. ವೆರಿ ಗುಡ್. ಇಲ್ಲಿ ಇನ್ನು ಹೋಲ್ಡ್ ಇಟ್ಟಿದ್ದಲ್ಲ, ಇನ್ನೇನ್ ಮಾಡೋಣ ನಾವು, ಇದ್ರ LCM ಎಷ್ಟು ಬರುತ್ತೆ ಸರ್? 78 ಇಂಟು 133 ಅಂತ ಮಾಡಿದ್ರೆ, 78 ಇಂಟು 133 ಅಂತ ಮಾಡಿದ್ರೆ ಇವಾಗ ನೋಡ್ರಿ ಈಜಿಯಾಗಿ ಮಾಡೋಣ. ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು 78 ಇಂಟು 133, 78 into 133 divided by 78 plus 133, 78 plus 133. ಹೌದಾ? 78 plus 133 ಮಾಡಿದ್ರೆ ಎಷ್ಟು ಬರುತ್ತೆ? 133ಕ್ಕೆ 78 ಕೂಡಿಸ್ರಿ. 8 plus 3 11, 11 211 ಬರುತ್ತೆ. 211. ಇವಾಗ ಮಾಡಿ ನೋಡಿ, ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ? ಫೈನಲ್ ಆನ್ಸರ್ ಮಾಡಿದಾಗ 49.2 ಬರುತ್ತೆ. ಆನ್ಸರ್ ಚೆಕ್ ಮಾಡ್ಕೊಂಡ್ಬಿಡಿ. 49.2 ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನಮ್ಮ ಕನ್ನಡಿಗ ಅವರು ಈ ಆನ್ಸರ್ ನ ಕೊಟ್ಟಿದ್ದಾರೆ. ಬನ್ನಿ, ಎ ಒಂದು ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡ್ತಾನಂತೆ ಸರ್? ಎ 14 ದಿವಸದಲ್ಲಿ. ನೆಕ್ಸ್ಟ್ ಎ ಮತ್ತು ಬಿ ಇಬ್ಬರು ಸೇರಿ 14 ದಿವಸ ಕೊಡ್ತಾರಲ್ಲ, ಎ ಮತ್ತು ಬಿ ಇಬ್ಬರು ಸೇರಿ 14. ಎ ಪ್ಲಸ್ ಬಿ 14 days. 14 days. ಎ ಒಬ್ಬನೇ 42. ಎ ಒಬ್ಬನೇ ಅದೇ ಕೆಲಸವನ್ನ 42 ದಿನದಲ್ಲಿ ಮುಗಿಸ್ತಾನೆ. ನೆಕ್ಸ್ಟ್ 14 ಮತ್ತು 42 LCM ಎಷ್ಟು ಸರ್? 42. ಎಫಿಷಿಯನ್ಸಿ ಎಷ್ಟು ಬಂತು ಸರ್? 14 ಮೂರಲೆ 42, 42 ಒಂದೇ 40. ನೆಕ್ಸ್ಟ್ ನಿಮ್ಗೆ ಯಾರನ್ನು ಕೇಳಿದ್ರೆ ಅವರು ಸರ್ ಬಿ ಒಬ್ಬನೇ, ಎ ಎಫಿಷಿಯನ್ಸಿ 1 ಇದೆ, ಎ 1 ಕೋಡಿ, ಎ ಮತ್ತು ಬಿ ಇಬ್ಬರದು 3 ಇದೆ. ಒಂದಕ್ಕೆ ಎಷ್ಟು ಸೇರಿದ್ರೆ 3 ಆಗುತ್ತೆ ಸರ್? ಒಂದಕ್ಕೆ 2 ಪ್ಲಸ್ ಮಾಡಿದ್ರೆ 3 ಆಗುತ್ತೆ. ಇವಾಗ ಬನ್ನಿ ಈಸಿಯಾಗಿ ನೋಡ್ರಿ, ಯಾರು ಕೇಳಿ ಬಿ ಒಬ್ಬನೇ, ಟೈಮ್ ಟೇಕನ್ ಬೈ ಬಿ ಇಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ? 42 ಇದೆ, ಡಿವೈಡ್ ಬೈ ಬಿ ಎಫಿಷಿಯನ್ಸಿ ಎಷ್ಟಿದೆ ಸರ್? 2 ಇದೆ. ಇಷ್ಟೇ ಅಲ್ಲದೆ ಇಂಟು 3ನೇ ಒಂದು ಭಾಗವನ್ನ ಎಷ್ಟು ಜನ ಪೂರ್ಣಗೊಳಿಸ್ತಾರೆ? 3ನೇ ಒಂದು ಭಾಗ ಅಂದ್ರೆ ಸರ್ 1 ಭಾಗ 3, 2 1 2 2 4, 2 1 2, 3 1 3, 3 7 21, 7 into 1 7 days. ಕನ್ನಡಿಗ ಎಲ್ಲಿ ಮಿಸ್ ಮಾಡಿದ್ರ ನೋಡಿ, 3ನೇ ಒಂದು ಭಾಗ ನೀವು ಮಾಡಿಲ್ಲ. ಎಸ್ ಸರ್? ನೋ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ 3 ವೇರಿಯೇಬಲ್ಸ್. 3 ವೇರಿಯೇಬಲ್ಸ್ ಅಂದಾಗ ಇವಾಗ ಎ ಒಂದು ಕೆಲಸವನ್ನ 5 ದಿನಗಳಲ್ಲಿ, ಬಿ ಒಂದು ಕೆಲಸವನ್ನ 10 ದಿನದಲ್ಲಿ, ಸಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಮೂವರು ಒಟ್ಟಿಗೆ ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದರೆ 5 ಮತ್ತು 10 15 LCM 30. 5 ಎಷ್ಟಲೇ 30, 5 6 10 ಎಷ್ಟಲೇ 30, 10 15 ಎಷ್ಟಲೇ 30, 15 2 30. ಹೌದಾ? ಟೈಮ್ ಟೇಕನ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ, ಮೂವರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಈಸ್ ಈಕ್ವಲ್ ಟೋಟಲ್ ವರ್ಕ್ 30 days ಸರ್, ಡಿವೈಡ್ ಬೈ ಎಫಿಷಿಯನ್ಸಿ 6 plus 3 9 plus 2 11. 30 by 11 is the correct answer. Suppose take question. ಇದೇ ಕ್ವಶನ್ ಹೆಂಗ್ ಕೊಡ್ತಾರೆ? 2 ವೇರಿಯೇಬಲ್ಸ್ ಅನ್ನ ಎ ಮತ್ತು ಬಿ, ಮತ್ತು ಅಂದ್ರೆ ಪ್ಲಸ್, ಎ ಪ್ಲಸ್ ಬಿ 10 days, ಬಿ ಪ್ಲಸ್ ಸಿ 20 days, ಎ ಪ್ಲಸ್ ಸಿ 30 days ಅಂತ ಕೊಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? LCM ತೆಗಿತಾರೆ. 10 20 30 LCM ತೆಗಿತಾರೆ. ಎಷ್ಟು? 10 20 30 LCM. LCM ಎಷ್ಟು ಬಂತು
ಸರ್ 10 20 30 LCM 60 LCM ಬಂತು. 10 ಎಷ್ಟಲೇ 60 ಸರ್ 10 6ಲೇ 60, 20 ಎಷ್ಟಲೇ 60 23ಲೇ 60, 30 ಎಷ್ಟಲೇ 60 32ಲೇ 60. ಹೌದಾ? ಓಕೆ, ಇಲ್ಲಿ ಹೇಳ್ತೇನೆ ನಿಮಗೆ ಒಂದು ಬೇರೆ ತರ ಮಾಡೋಕ್ಕೆ. ಇಲ್ಲಿ A 2 ಟೈಮ್ಸ್ ರಿಪೀಟ್ ಆಗಿದ್ದಾನೆ, B 2 ಟೈಮ್ಸ್ ರಿಪೀಟ್ ಆಗಿದ್ದಾನೆ, C 2 ಟೈಮ್ಸ್ ರಿಪೀಟ್ ಆಗಿದ್ದಾನೆ. 3 ಸಲ ರಿಪೀಟ್ ಆದವ್ರು ಯಾರು ಅರ್ಥ ಮಾಡ್ಕೊಡ್ರಿ. ಏನು ಸರ್ ಏನಾಗಿದೆ, ಏನು 2 ಸಲ ರಿಪೀಟ್ ಆಗಿದ್ದಾನೆ, B ಕೂಡ 2 ಸಲ ರಿಪೀಟ್ ಆಗಿದ್ದಾನೆ, C ಕೂಡ 2 ಸಲ ರಿಪೀಟ್ ಆಗಿದ್ದಾನೆ. 2 ಟೈಮ್ಸ್ ರಿಪೀಟ್ ಆದವ್ರು ಯಾರ್ಯಾರು ಸರ್ A ಪ್ಲಸ್ B ಪ್ಲಸ್ C, A ಪ್ಲಸ್ B ಪ್ಲಸ್ C ಈಸ್ ಈಕ್ವಲ್ ಟು 6 ಪ್ಲಸ್ 3 9 ಪ್ಲಸ್ 2 11. 11ನ 2ರಿಂದ ಕಡ್ತಾ ಹೊಡೆದ್ರೆ 5.5 ಬರುತ್ತೆ. ನಮ್ಗೆ 5 ಬೇಡ ಅಂತಂದ್ರೆ ಬಂದಂತ ಟೋಟಲ್ ವರ್ಕ್ ಅನ್ನ ಡಬಲ್ ಮಾಡಿ, ಡಬಲ್ ಮಾಡಿದ್ರೆ 120. ಅವಾಗ ಇದನ್ನು ಕೂಡ ಡಬಲ್ ಮಾಡಿ 6 2 12, ಇದನ್ನು ಕೂಡ ಡಬಲ್ ಮಾಡಿ 3 2 6, ಇದನ್ನು ಕೂಡ ಡಬಲ್ ಮಾಡಿ 2 2 4. ಇವಾಗ ಎಲ್ಲವನ್ನ ಕೂಡಿಸಿ 12 ಪ್ಲಸ್ 18, 18 ಪ್ಲಸ್ 4 ಎಷ್ಟಾಯ್ತ್ರಿ ಸರ್ 22. ಇವಾಗ ಈಜಿಯಾಗಿ ಕಟ್ತಾ ಹೋಗುತ್ತೆ ಸರ್. 2 1 2 11. ಕ್ಲಿಯರಾ? ಇಲ್ಲೇನ್ ಮಾಡ್ತಾರೆ, ನಮಗೆ ಸಪ್ರೇಟ್ ಆಗಿ ಎ ಬೇಕಂತ ತಿಳ್ಕೊಡಿ. ಹೌದಾ? ನಮಗೆಲ್ಲರೂ ಸಪ್ರೇಟ್ ಬೇಕಾದಾಗ ಇಲ್ಲಿ A ಪ್ಲಸ್ B ಪ್ಲಸ್ C 3 ಜನ ಸೇರಿಸಿ 11 ಇದೆ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ A ಮತ್ತು B ಇಬ್ಬರಿದ್ದಾರೆ. ಯಾರು ಮಿಸ್ ಆಗಿದ್ದಾರೆ ಸರ್? C ಮಿಸ್ ಆಗಿದೆ. C ತಗೊಳ್ರಿ. C ಮಿಸ್ ಆಗಿದನಲ್ಲ, C ತಗೊಳ್ರಿ. C ಮಿಸ್ ಆಗಿದನ ಅಂದಾಗ A ಪ್ಲಸ್ B ಪ್ಲಸ್ C 3 ಜನರ 11 ಇದೆ ಎಫಿಷಿಯನ್ಸಿ. C ಅಷ್ಟೇ ಎಷ್ಟಿದೆ? 12 ಇದೆ. ಹೌದಾ? 12 ಇದೆಯಾ? 6 ಇದೆ ಸರ್. 12 ಟೋಟಲ್ ನಾವು ಡಬಲ್ ಮಾಡಿದಾಗ. ಹೌದಾ? ಇವಾಗ ಎಷ್ಟಿದೆ? 6 ಇದೆ. 11 ಮೈನಸ್ 6 ಎಷ್ಟಾಯ್ತು ಸರ್? 11 ಮೈನಸ್ 6 5. ನೆಕ್ಸ್ಟ್ B ಪ್ಲಸ್ C ಇದ್ದಾರೆ, A ಇಲ್ಲ. ಟೋಟಲ್ 11 ಇದೆ. ಇಲ್ಲಿ ಎಷ್ಟಿದೆ ಇವ್ರದ್ದು ಸರ್? 3 ಇದೆ. 11ರಲ್ಲಿ 3 ಹೋದ್ರೆ ಎಷ್ಟು ಉಳಿತು ಸರ್? 11ರಲ್ಲಿ 3 ಹೋದ್ರೆ 8 ಉಳಿತು. ಓಕೆ. ನೆಕ್ಸ್ಟ್ A ಪ್ಲಸ್ C ಇದ್ದಾರೆ, ಇಲ್ಲಿ B ಇಲ್ಲ. B ಇಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ? 11 ಇದೆ. 11ರಲ್ಲಿ 2 ಹೋದ್ರೆ ಎಷ್ಟು ಉಳಿತು? 9. ಕ್ಲಿಯರಾ? ಓಕೆನಾ? ಇವಾಗ ಇದೇ ಸೇಮ್ ಕ್ವಶನ್ಸ್ ನಾನು ಇಲ್ಲಿ ಕೊಡ್ತೇನೆ, ಬನ್ನಿ 13ನೇ ಕ್ವಶನ್ಗೆ ಬನ್ನಿ. A, B ಮತ್ತು C ಒಂದು ಕೆಲಸವನ್ನು ಕ್ರಮವಾಗಿ 20, 30 ಮತ್ತು 60 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರ ಒಟ್ಟಿಗೆ ಎಷ್ಟು ದಿನಗಳ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತಿದೆ. SSC ಸೆಲೆಕ್ಷನ್ ಪೋಸ್ಟ್ 2025 ಕ್ವಶನ್ ಇದೆ, ಟ್ರೈ ಮಾಡಿ. A, B, C ಸಪರೇಟ್ ಕೊಟ್ಟಿದ್ದಾರೆ. A ಸಪರೇಟ್ ಕೊಟ್ಟಿದ್ದಾರೆ, B ನು ಸಪರೇಟ್ ಕೊಟ್ಟಿದ್ದಾರೆ, C ನು ಸಪರೇಟ್ ಕೊಟ್ಟಿದ್ದಾರೆ. ಹೌದಾ? 20, 30, 60. 20, 30, 60 ಇವುಗಳ LCM ಅನ್ನು ಫೈಂಡ್ ಔಟ್ ಮಾಡ್ತಾರೆ. 12 ಎಷ್ಟು ಬಂತ್ರಿ? ವೆರಿ ಗುಡ್. 10 ಅಂತಾರೆ. 20, 30, 60. 20, 30, 60. ಓಕೆ. 20, 30, 60 LCM ಎಷ್ಟು ಬರುತ್ತೆ ಸರ್? LCM ಬಂದ್ಬಿಟ್ಟು ಎಷ್ಟು ಬರ್ತಾರೆ ಸರ್? 60 ಬರುತ್ತೆ. ಎಸ್. 23ಲೆ 60, 32ಲೆ 60, 61ಲೆ 60. ಓಕೆನಾ? ನೆಕ್ಸ್ಟ್ ಮೂವರು ಒಟ್ಟಾಗಿ ಸೇರಿ ಅಂತ ಕೊಟ್ಟು ಟೋಟಲ್ ವರ್ಕ್ 60 ಡಿವೈಡ್ ಬೈ ಎಫಿಷಿಯನ್ಸಿ 3 ಪ್ಲಸ್ 2 5 ಪ್ಲಸ್ 1 6. 6 1ಲೆ 6 10ಲೆ 10 ಡೇಸ್. ವೆರಿ ಗುಡ್ ಕನ್ನಡಿಗ, 10 ಡೇಸ್ ಸರಿಯಾದ ಉತ್ತರ. 14 ಕ್ವಶನ್ RRB ಗ್ರೂಪ್ ಡಿ 2025 ಕ್ವಶನ್. A, B ಮತ್ತು C ಕ್ರಮವಾಗಿ 3, 8, 24 ದಿನಗಳಲ್ಲಿ ಒಂದು ಕೆಲಸವನ್ನ ಮಾಡಬಹುದು. ಒಟ್ಟಿಗೆ ಕೆಲಸ ಮಾಡಿ ಒಂದೇ ಕೆಲಸವನ್ನ 3 ಬಾರಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದರೆ ಟ್ರೈ ಮಾಡಿ. ಎಷ್ಟು ಬರುತ್ತೆ ನೋಡ್ರಿ ಕನ್ನಡಿಗ. A ಒಂದು ಕೆಲಸವನ್ನ 3 ದಿನಗಳಲ್ಲಿ, B ಅದೇ ಕೆಲಸವನ್ನ 8 ದಿನಗಳಲ್ಲಿ,
ಸಿ ಅದೇ ಕೆಲಸವನ್ನ 24 ದಿನಗಳಲ್ಲಿ. ನೆಕ್ಸ್ಟ್ 3 8 24 LCM ಎಷ್ಟಾಯ್ತು? 3 8 20 12 12. ವೆರಿ ಗುಡ್. 3 8 24 ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ರು. 3 8 24 LCM 24. 3 ಎಷ್ಟೇ 24, 3 ಎಂಟ್ಲೆ 24, 8 ಎಷ್ಟೇ 24, 8 3 24, 24 ಒಂದ್ಲೆ 20. ಓಕೆ, ಒಟ್ಟು ಕೆಲಸ 24 ಡಿವೈಡ್ ಬೈ 3 ಒಟ್ಟಿಗೆ ಸೇರಿ ಮಾಡಿದ್ದಾರೆ ಮೊದಲು. 8 + 3 11 + 2 12. ನೆಕ್ಸ್ಟ್ ಏನಂತಾರೆ, 3 ಬಾರಿ ಮಾಡಲು ಥ್ರೈಸ್ ದ ಸೇಮ್ ಟೈಮ್. ಥ್ರೈಸ್ ಅಂದ್ರೆ ಏನ್ ಮಾಡ್ತಾರೆ, ಇಂಟು 3. 12 ಒಂದ್ಲೆ 12 ಎರಡ್ಲೆ 2 × 3. ವೆರಿ ಗುಡ್. 2 × 3 6 days. Option B 6 is the correct answer. Very good. Next 15ನೇ ಕ್ವಶನ್. RRB ELP CBT 2 2025 ಪ್ರಶ್ನೆ. ಎ ಒಂದು ಕೆಲಸವನ್ನು 18 ದಿನ ಪೂರ್ಣಗೊಳಿಸಬಹುದು, ಬಿ ಅದನ್ನು 14 ದಿನ ಪೂರ್ಣಗೊಳಿಸಬಹುದು. CS ಸಹಾಯದಿಂದ ಅವರು ಕೆಲಸವನ್ನ 7 ದಿನದಲ್ಲಿ ಪೂರ್ಣಗೊಳಿಸಿದರು, ಸಿ ಮಾತ್ರ ಅದನ್ನು ಡ್ಯಾಶ್ ಡ್ಯಾಶ್ ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಇದೆ ಕ್ವಶನ್. ಎ ಒಂದು ಕೆಲಸವನ್ನ 18 ದಿನಗಳಲ್ಲಿ, ಬಿ ಅದನ್ನ 14 ದಿವಸದಲ್ಲಿ. ನೆಕ್ಸ್ಟ್ CS ಸಹಾಯನ, ಸಿ ಸಹಾಯ ಯಾರು ತಗೋತಾರೆ ಸರ್? CS ಸಹಾಯನ ಆಲ್ರೆಡಿ ಎ ಮತ್ತು ಬಿ ಇಬ್ಬರದಾರಲ್ಲ, ಅವರೇ ಏನ್ ಮಾಡ್ತಾರೆ, CS ಸಹಾಯವನ್ನ ತಗೋತಾರೆ. CS ಸಹಾಯವನ್ನ ತಗೊಂಡು 8 ದಿವಸದಲ್ಲಿ ಮುಗಿಸ್ತಾರೆ, 7 days. ಇದು ಎಷ್ಟು ಬರುತ್ತೆ, 6 ಬರುತ್ತಾ ನೋಡಿ. 18 14 7 LCM. 18 14 7 LCM ಎಷ್ಟು ಬರುತ್ತೆ ನೋಡ್ರಿ. 18 14 7 LCM. ನೆಕ್ಸ್ಟ್ 7 ಒಂದ್ಲೆ 7, 7 ಎರಡ್ಲೆ 14, ನೆಕ್ಸ್ಟ್ 18 ಹೇಗಿದೆ ಹಾಗೆ ಇಡಿ. ನೆಕ್ಸ್ಟ್ 2 ಒಂದ್ಲೆ 2 9ಲೆ 2 ಒಂದ್ಲೆ 7 ಎರಡ್ಲೆ 14, 14 9ಲೆ ಎಷ್ಟು ಸರ್? 126. ಹೌದಾ, 126 ಏನು ಸರ್ ಟೋಟಲ್ ವರ್ಕ್. ನೆಕ್ಸ್ಟ್ 18 ಎಷ್ಟೇ ರೀ? 18 7, 14 ಎಷ್ಟೇ ರೀ? 14 9, 7 ಎಷ್ಟೇ ರೀ? 7 ಒಂದ್ಲೆ 7, 7 18. ಹೌದಾ, ಹಾಗಾದ್ರೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇರುವುದು ಸಿ ಮಾತ್ರ. ಅದನ್ನ ಕೇಳಿದ್ರೆ ಸಿ ಮಾತ್ರ. A + B + C ಎಷ್ಟಿದೆ? 18 ಇದೆ. ಹೌದಾ, ಎ ಎಷ್ಟಿದೆ ಎಫಿಸಿಯನ್ಸಿ ಸರ್? 7 ಇದೆ. ಬಿ ಎಫಿಸಿಯನ್ಸಿ ಎಷ್ಟಿದೆ ಸರ್? 9 ಇದೆ. ಹೌದಾ, ಸಿ ಎಫಿಸಿಯನ್ಸಿ ಬೇಕಲ್ಲ ನಮಗೆ ಸರ್. A + B + C 3 ಜನ ಸೇರಿ 18 ಇದಾರಲ್ಲ, ಆ 18ರಲ್ಲಿ ಯಾರನ್ನ ಮೈನಸ್ ಮಾಡಬೇಕು ಸರ್? A + B. 9 + 7 ಎಷ್ಟಾಯ್ತು? 16. 18ರಲ್ಲಿ 16ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು ಸರ್? 2 ಉಳಿತು. ಇದು ಯಾರು? ಇದು ಯಾರು ಸರ್? ಇದು ಸಿ. ಹಾಗಾದ್ರೆ ಟೋಟಲ್ ವರ್ಕ್ 126 ಡಿವೈಡ್ ಬೈ ಸಿ ಎಫಿಸಿಯನ್ಸಿ ಎಷ್ಟಿದೆ? 2 ಇದೆ ಸರ್. 2 ಒಂದ್ಲೆ 2 6ಲೆ 12, 2 3ಲೆ 63. ಎಲ್ಲಿದೆ ರೀ? ಆಪ್ಷನ್ ಎ 63 days ಇಸ್ ದ ಕರೆಕ್ಟ್ ಆನ್ಸರ್. 16 ಕ್ವಶನ್ಗೆ ಬನ್ನಿ. 16ನೇ ಕ್ವಶನ್ಗೆ ಬನ್ನಿ. ಟೈಮ್ ಆಗಿಲ್ಲ, ಇನ್ನು ನಡೀತಲ್ಲ, ಮಾಡೋಣ ರೀ ಆರಾಮಾಗಿ. ಸಿಪಿಯು 2025 ಪ್ರಶ್ನೆ. ಎ ಮತ್ತು ಬಿ ಒಂದು ಕೆಲಸವನ್ನ 63 ಬಸ್ಸವರೆ. ಎ ಮತ್ತು ಬಿ ಒಂದು ಕೆಲಸವನ್ನ 8 ದಿನಗಳಲ್ಲಿ, ಬಿ ಮತ್ತು ಸಿ ಅದೇ ಕೆಲಸವನ್ನ 12 ದಿನಗಳಲ್ಲಿ, ಸಿ ಮತ್ತು ಎ ಅದೇ ಕೆಲಸವನ್ನ ಮತ್ತು ಅಂದ್ರೆ ಏನು ಸರ್? ಪ್ಲಸ್ 16 ದಿನಗಳಲ್ಲಿ. ನೆಕ್ಸ್ಟ್ 8 12 16 LCM. 8 12 16 LCM. LCM ಕಂಡುಹಿಡಿದು ಮಾಡ್ರಿ. 8
17 16ರ LCM. 4 2 8, 4 3 12, 4 4 16. ನೆಕ್ಸ್ಟ್ 2 1 3, 2 2 4 2 8, 8 3 24, 24 2 48, 48 LCM. ಹೌದಾ? 48 ಏನು ಬಂತು LCM. ನೆಕ್ಸ್ಟ್ ಎಫಿಷಿಯನ್ಸಿ ಕಂಡು ಎಫಿಷಿಯನ್ಸಿ ನೋಡಿ. 8 ಎಷ್ಟರಿ 8 6 48, 12 4 48, 16 3 48. ಓ ಓ ಓ ಓ ಮತ್ತೆ ಮಿಸ್ಟೇಕ್ ಆಗೋದು ಕಾಣುತ್ತೆ, ಡಬಲ್ ಮಾಡ್ಕೋಬೇಕಾಗುತ್ತೆ. ಹೌದಾ ಸರ್? ಎಲ್ಲರೂ 2 ಟೈಮ್ಸ್ ಬಂದಿದ್ದಾರೆ. ಎನು 2 ಟೈಮ್ಸ್ ಬಂದಿದ್ದಾನೆ, ಬಿನು 2 ಟೈಮ್ಸ್. 2 ಟೈಮ್ಸ್ ಬಂದವರು ಯಾರ್ಯಾರು ಸರ್? ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 6 ಪ್ಲಸ್ 4 10, 10 ಪ್ಲಸ್ 3 13. ಕಡ್ತಾ ಹೊಡೆದ್ರೆ ಪಾಯಿಂಟ್ ಎಲ್ಲ ಹೋಗುತ್ತೆ. 6.5 ಬೇಡ ನಮಗೆ, ಡಬಲ್ ಮಾಡಬೇಡಿ. ಡಬಲ್ ಮಾಡಿದ್ರೆ ಎಫಿಷಿಯನ್ಸಿ ಕೂಡ ಏನಾಗುತ್ತೆ? ಡಬಲ್ ಆಗುತ್ತೆ. ಸರ್ ಬೇಡ, ಒಂದದು ಹಾಗೇನೆ ಮಾಡಿ ನೋಡಿ. ಹೌದಾ? 2 1 2 6 12, 1 ಉಳಿತು, ಪಾಯಿಂಟ್ ಕೊಟ್ಟರೆ 2 5 10, 6.5. ಕನ್ನಡಿಗ 19.2. ಇವಾಗ ನೀವು ಯಾರಿಗೆ ಎ ಒಬ್ಬನೇ ಕೇಳಿದಾನೆ. ಎ ಒಬ್ಬನೇ ಕೇಳಿದ್ರೆ ಸರ್ ಎ ಒಬ್ಬನೇ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಸರ್? ಎ ಯಾವ ಪ್ಲೇಸ್ ಅಲ್ಲಿ ಇಲ್ಲ ಅದನ್ನ ನೋಡ್ಕೋಬೇಕು ನಾವು. ಎ ಯಾವ ಪ್ಲೇಸ್ ಅಲ್ಲಿ ಇಲ್ಲ ನೋಡ್ರಿ, ಬನ್ನಿ ಈಜಾಗಿ. ಸರ್ ಇಲ್ಲಿ ಎ ಮತ್ತು ಬಿ ಇದ್ದಾನೆ, ಸಿ ಪ್ಲಸ್ ಎಲ್ಲಿ ಎ ಇದ್ದಾನೆ, ಇಲ್ಲೂ ಎ ಇದ್ದಾನೆ, ಇಲ್ಲೂ ಎ ಇದ್ದಾನೆ. ಎ ಎಲ್ಲಿಲ್ಲ ಸರ್? ಸೆಕೆಂಡ್ ಅಲ್ಲಿ ಎ ಇಲ್ಲ, ಇಲ್ಲಿಲ್ಲ ಸರ್, ಅವನು ಮಿಸ್ ಆಗಿದ್ದಾನೆ. ಹಾಗಾದ್ರೆ ಅಲ್ಲಿ ಮಿಸ್ ಆಗಿದಾನಲ್ಲ, ಟೋಟಲ್ ಎಫಿಷಿಯನ್ಸಿ ಎಷ್ಟಿದೆ? 6.5. ಹಾಗಾದ್ರೆ ಎ ಎಫಿಷಿಯನ್ಸಿ ಎಷ್ಟಾಯ್ತು? 6.5 ಮೈನಸ್ 4 ಸರ್ 2.5. ಹಾಗಾದ್ರೆ ನಿಮ್ಗೆ ಅವ್ರನ್ನ ಕೇಳಿ, ಎ ಒಬ್ಬನೇ ಕೇಳಿದ್ರೆ ಟೋಟಲ್ ವರ್ಕ್ ಎಷ್ಟಿದೆ ಸರ್? 48 ಡಿವೈಡ್ ಬೈ 2.5. 2.5 ಇದೆ. ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಒಂದು 0 ತಗೊಳ್ರಿ ನ್ಯೂಮರೇಟರ್ ಅಲ್ಲಿ. ನೆಕ್ಸ್ಟ್ 1 5 5 25, 5 2 10, 48 2 96. 96 ಎಷ್ಟರಿಂದ ಡಿವೈಡ್ ಮಾಡ್ತಾರ? 5ರಿಂದ ಡಿವೈಡ್ ಮಾಡ್ತೀವಿ ಮಾಡಿ. 5 1 5 1 5, 4 ಉಳಿತು, 46 ಆಯ್ತು. 5 9 45, 1 ಉಳಿತು, ಪಾಯಿಂಟ್ ಕೊಟ್ಟು 10 ಆಯ್ತು. 5 2 10, 19.2. ಕನ್ನಡಿಗ 19.2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 17 ಕ್ವಶನ್ಗೆ ಬನ್ನಿ. SSC ಸೆಲೆಕ್ಷನ್ ಪೋಸ್ಟ್ 2025. ಎ ಮತ್ತು ಬಿ ಒಟ್ಟಿಗೆ 18 ದಿನ ಕೆಲಸವನ್ನ ಪೂರ್ಣಗೊಳಿಸಬಹುದು. ಬಿ ಮತ್ತು ಸಿ ಒಟ್ಟಿಗೆ 24 ದಿನಗಳ ಕೆಲಸವನ್ನ ಪೂರ್ಣಗೊಳಿಸಬಹುದು. ಸಿ ಮತ್ತು ಎ ಒಟ್ಟಿಗೆ 36 ದಿನ ಕೆಲಸವನ್ನ ಪೂರ್ಣಗೊಳಿಸಬಹುದು. ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾತ್ರ ಪೂರ್ಣಗೊಳಿಸಬಹುದು ಅಂತ ಕೇಳಿ. ಬಟ್ ಯಾರು? ಇಂಗ್ಲಿಷ್ ಅಲ್ಲಿ ನೋಡಿ, ಕನ್ನಡದಲ್ಲಿ ಮಿಸ್ಟೇಕು. ಹೌ ಮೆನಿ ಡೇಸ್ ಬಿ 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 ಅದೇ ಕೆಲಸವನ್ನ ಎಷ್ಟು ದಿನ ಪೂರ್ಣಗೊಳಿಸಬಹುದು ಅಂತಿದೆ. ಟ್ರೈ ಮಾಡಿ. ಕನ್ನಡಿಗ ಬಂತಾ ಆನ್ಸರು? ಬರ್ತಾ ಇದೆ ಸರ್, ಬರುತ್ತೆ ನೋಡಿ. ಇವಾಗ ಎ ಮತ್ತು ಬಿ ಒಂದು ಕೆಲಸವನ್ನ ಸರ್ 18 ದಿವಸದಲ್ಲಿ. ನೆಕ್ಸ್ಟ್ ಬಿ ಮತ್ತು ಸಿ ಅದೇ ಕೆಲಸವನ್ನ 24 ದಿನಗಳಲ್ಲಿ. ನೆಕ್ಸ್ಟ್ ಸಿ ಮತ್ತು ಎ ಅದೇ ಕೆಲಸವನ್ನ 36 ದಿನಗಳಲ್ಲಿ. 18, 24, 36 LCM. 24, 30. ಅಮಿತ್, ಯಾಕೆ ಅಮಿತ್ ಬಂದಿಲ್ಲ? ಅಮಿತ್ ಕನ್ನಡಿಗ ಸೇಮ್ ಇದೆಯಾ? ಅಮಿತ್ ಯಾಕೆ ಕ್ಲಾಸಿಗೆ ಬಂದಿಲ್ಲ?
ಓಕೆ, 18, 24, 36 LCM ತೆಗಿತೇವೆ ನಾವು. 24, 36 LCM ಎಷ್ಟರ ಹೋಗುತ್ತೆ ರೀ ಸರ್? 3 ತಗೊಳ್ಳಿ. 3 6 18, 3 8 24, 3 1 3 7. ನೆಕ್ಸ್ಟ್ ಮತ್ತೆ 3 3 2 6, 8 ಹೇಗಿದೆ ಹಾಗೆ ಇಡಿ. 3 4 12. ನೆಕ್ಸ್ಟ್ ಮತ್ತೆ 4 ರಿಂದ 2 ಹೇಗಿದೆ ಹಾಗೆ ಇಡಿ. 4 2 8 4. ನೆಕ್ಸ್ಟ್ ಮತ್ತೆ 2 ರಿಂದ 1 1 1. 3 3 9, 9 4 36 2 72, 70 LCM. ಹೌದಾ? ಕ್ವಶನ್ ಮಸ್ತ್ ಬಂದಿದಾವೆ, ಜಬರ್ದಸ್ತ್ ಕ್ವಶನ್ ಇದಾವೆ. ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ. 2 ವೇರಿಯೇಬಲ್ಸ್ ನೋಡ್ರಿ. ಗ್ರೂಪ್ ಅಲ್ಲಿ ಹಾಕಿರ್ತೇವಲ್ಲ ಅಮಿತ್ ಅವ್ರೆ. ಓಕೆ, ಹಿಂದಿನ ದಿವಸ ಹಾಕ್ಬಿಟ್ಟಿದ್ರು ಗ್ರೂಪ್ ಅಲ್ಲಿ. ನಾನು 1:15 ಮೆನ್ಷನ್ ಮಾಡಿದ್ದೆ, ಬಟ್ ನೀವು ನೋಡಲ್ಲ ಅಂತ ಕಾಣುತ್ತೆ. ನಾಳೆಯಿಂದ 1 ಡೇ ಬಿಫೋರ್ ಹಾಕ್ಬಿಡ್ತೀನಿ, ಆಯ್ತಾ? ನೆಕ್ಸ್ಟ್ 18 4 72, 24 3 72, 72 1 72, 32 72. ನೆಕ್ಸ್ಟ್ ಇಲ್ಲೂ 3 ಜನ ಇದ್ದಾರೆ. ಕಾಮನ್ 2 ತೋತರ, A ಪ್ಲಸ್ B ಪ್ಲಸ್ C ತೋತರ, A ಪ್ಲಸ್ B ಪ್ಲಸ್ C ಈಸ್ ಈಕ್ವಲ್ ಟು 4 ಪ್ಲಸ್ 3 7 2 9. ಪಾಯಿಂಟ್ ಅಲ್ಲಿ ಬಂದ್ರೆ ಬರ್ಲಿ. 2 1 2 4 8, 1 ಹೋಯ್ತು. ಪಾಯಿಂಟ್ ಕೊಟ್ರೆ 2 5 10. ನೆಕ್ಸ್ಟ್ ನಮ್ಗೆ ಯಾರಿಗೆ ಕೇಳಿದಾರೆ ಸರ್? ಬಿ ಕೇಳಿದಾರೆ. ಬಿ ಎಲ್ಲಿಲ್ಲ ನೋಡಿ, ಪ್ರಿವಿಯಸ್ ಇಲ್ಲಿ ಹೇಳಿದ್ರಿ. ಬಿ ಎಲ್ಲಿಲ್ಲ ನೋಡ್ರಿ ಸರ್. ಬಿ ಇಲ್ಲಿದ್ದಾನೆ. ಬಿ ಇಲ್ಲಿಲ್ಲ ಸರ್. ಬಿ ಇಲ್ಲಿಲ್ಲವಾ? ಓಕೆ ಬನ್ನಿ ಸರ್, ಬಿ ಇಲ್ಲಿಲ್ಲ. ಹಾಗಾದ್ರೆ A ಪ್ಲಸ್ ಬಿ ಪ್ಲಸ್ ಬಿ ಎಷ್ಟಿದೆ? 4.5. ನಮ್ಗೆ ಯಾರು ಬೇಕಾದ್ರೆ ಬಿ ಬೇಕಾಗಿದ್ದಾರೆ. ಬಿ ಇಸ್ ಈಕ್ವಲ್ ಟು 4.5 ಮೈನಸ್ 2 ಸರ್ 2.5. ಏನಿದ್ರು ಇದು 2.5 ಅಂತ. ಓಕೆನಾ? ನೆಕ್ಸ್ಟ್ ಟೋಟಲ್ ವರ್ಕ್ 72 ಡಿವೈಡ್ ಬೈ ಬಿ ಕೇಳಿದರೆ ಬಿ ಎಷ್ಟು ಬಂತು? 2.5 ಈಸ್ ಈಕ್ವಲ್ ಟು 1 ಪ್ಲಸ್ ಬಿಟ್ಟು ಪಾಯಿಂಟ್ ಇದೆ, ಪಾಯಿಂಟ್ ಅನ್ನು ಕ್ಯಾನ್ಸಲ್ ಮಾಡಿ 1 0 2. ನೆಕ್ಸ್ಟ್ 5 2 10, 5 5 25. ನೆಕ್ಸ್ಟ್ 72 2 144. 144 ಎಷ್ಟರಿಂದ ಡಿವೈಡ್ ಮಾಡ್ತಾರ? 5ರಿಂದ ಡಿವೈಡ್ ಮಾಡ್ತಾರ. 5 1 5 2 10, 4 44 ಆಯ್ತು. 5 8 40.2, 5 8 40, 28.8 ಡೇಸ್. ಆಪ್ಷನ್ ಎ. ನೆಕ್ಸ್ಟ್ SSC CHSL 2025 ಪ್ರಶ್ನೆ. ಎ ಬಿ ಮತ್ತು ಸಿ ಟುಗೆದರ್. ಎ ಬಿ ಮತ್ತು ಸಿ ಒಟ್ಟಿಗೆ ಒಂದು ಕೆಲಸವನ್ನ 8 ದಿನ ಮುಗಿಸುತ್ತಾರೆ. ಎ ಮತ್ತು ಬಿ ಒಟ್ಟಿಗೆ 12 ದಿನ ತೆಗೆದುಕೊಳ್ತಾರೆ. ಆದ್ರೆ ಬಿ ಮತ್ತು ಸಿ ಒಟ್ಟಿಗೆ 16 ದಿನ ತೆಗೆದುಕೊಳ್ತಾರೆ. ಸಿ ಒಬ್ಬನೇ ಎಷ್ಟು ದಿನ ಕೆಲಸವನ್ನ ಮುಗಿಸಬಹುದು? CHSL ಕ್ವಶನ್ 2025. ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಎಷ್ಟಾಗುತ್ತೆ. ಸರ್ ಎ ಬಿ ಮತ್ತು ಸಿ 3 ಜನ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನರದ ಎಷ್ಟಿದೆ? ಎಫಿಸಿಯನ್ಸಿ 8 ಡೇಸ್ ಇದೆ. ನೆಕ್ಸ್ಟ್ ಎ ಮತ್ತು ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ, ಎ ಮತ್ತು ಬಿ ಎಫಿಸಿಯನ್ಸಿ ಎಷ್ಟಿದೆ ಸರ್? 12 ಡೇಸ್. ನೆಕ್ಸ್ಟ್ ಬಿ ಮತ್ತು ಸಿ, ಬಿ ಪ್ಲಸ್ ಸಿ ಎಫಿಸಿಯನ್ಸಿ ಎಷ್ಟಿದೆ? 60. 8 12 16 LCM ಎಷ್ಟಿದೆ? 8 12 16 LCM ಎಷ್ಟು ಬರುತ್ತೆ? 8 48, 8 4 38 40, 8 6 48, 12 4 48, 16 3 48. LCM ಎಷ್ಟು ಬಂತು? 48 LCM. ನೆಕ್ಸ್ಟ್ 8 6 48, 12 4 48, 16 3 40. ಹೌದಾ? ಇವಾಗ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂತ ಸ್ನೇಹಿತರೆ, ಓಕೆ, ಎ ಪ್ಲಸ್ ಬಿ ಪ್ಲಸ್ 6, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನರ ಎಫಿಸಿಯನ್ಸಿ ಎಷ್ಟಿದೆ ಸರ್? 6 ಇದೆ. ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನರ ಎಫಿಸಿಯನ್ಸಿ ಎಷ್ಟು? ಕನ್ನಡಿಗ 24. ಹಾಗಾದ್ರೆ ಇವಾಗ ನಮಗೆ ಎ ಪ್ಲಸ್ ಬಿ ಇಬ್ಬರದು ಗೊತ್ತಿದೆ. ಎ ಪ್ಲಸ್ ಬಿ ಇಬ್ಬರದು ಎಫಿಸಿಯನ್ಸಿ ಎಷ್ಟಿದೆ ಸರ್? 4 ಇದೆ. ಹಾಗಾದ್ರೆ
ಎ ಪ್ಲಸ್ ಬಿ ಇಬ್ಬರದು ಎಫಿಷಿಯನ್ಸಿ 4 ಇದ್ರೆ ಟೋಟಲ್ ಎಫಿಷಿಯನ್ಸಿ ಎಷ್ಟಿದೆ ಸರ್ 6 ಇದೆ. 4ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 6 ಆಗುತ್ತೆ ಸರ್? 4 ಪ್ಲಸ್ 2 ಮಾಡಿದ್ರೆ 6 ಆಗುತ್ತೆ. ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರ್? ಓಕೆ. ಎ ಪ್ಲಸ್ ಬಿ ಪ್ಲಸ್ 6 ಎಫಿಷಿಯನ್ಸಿ ಎಲ್ಲಿದೆ? ಎಫಿಷಿಯನ್ಸಿ 6 ಇದೆ. ಎ ಪ್ಲಸ್ ಬಿ ಎಷ್ಟಿದೆ ಸರ್? 4 ಇದೆ. ಹಾಗಾದ್ರೆ ಸಿ ಬೇಕಲ್ಲ ನಮಗೆ. ಟೋಟಲ್ ವರ್ಕ್ ಎಷ್ಟಿದೆ? 48 ಇದೆ. ಡಿವೈಡ್ ಬೈ ಸಿ ಕೇಳಿದ್ರೆ ಸಿ ಎಷ್ಟು ಬಂದಿದೆ? 2 ಬಂದಿದೆ. 2 1 ಲೈನ್, 2 2 ಲೈನ್, 2 4 ಲೈನ್, 24 ಎಲ್ಲಿದೆ? ಆಪ್ಷನ್ ಸಿ 24 is the correct answer. 19th ಕ್ವಶನ್. 19 ಒಂದು ಹೋಮ್ವರ್ಕ್ ಮಾಡಿ. 19th ಒಂದು ಹೋಮ್ವರ್ಕ್. ನೆಕ್ಸ್ಟ್ 20 ಕ್ವಶನ್ CGL ಮೇನ್ಸ್ ಒಂದು ಹೋಮ್ವರ್ಕ್. PDF ಅನ್ನು ಕಳಿಸ್ತೀನಿ ಇವಾಗ. ಅಲ್ಲಿ ಗ್ರೂಪ್ ಅಲ್ಲಿ PDF ಇದೆಯಲ್ಲ, ಅಲ್ಲಿ PDF ಅನ್ನ ತಗೊಳ್ರಿ. 19 ಕ್ವಶನ್ ಏನಿದೆಯಲ್ಲ NTPC ಅಂಡರ್ ಗ್ರಾಜುಯೇಟ್ 2025 ಪ್ರಶ್ನೆ. ನೆಕ್ಸ್ಟ್ 20ನೇ ಕ್ವಶನ್ ಏನಿದೆಯಲ್ಲ CGL ಮೇನ್ಸ್ ಕ್ವಶನ್. ಯಾರನ್ನ ಟ್ರೈ ಮಾಡಿ. ಓಕೆನಾ ಸ್ನೇಹಿತರೆ? ಸಂತೋಷ್ ಅಂಗಲ್ ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ಬೈ ಸಂತೋಷ್ ಟೆಲಿಗ್ರಾಮ್ ಇದೆ. ನೆಕ್ಸ್ಟ್ ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಇದೆ. ಓಕೆ, ಕನ್ನಡಿಗ ಅಮಿತ್ ಬಸವ. ನಾಳೆ ಸಿಗೋಣ. ನಾಳೆ ಕ್ಲಾಸ್ 19ನೇ ಕ್ವಶನ್ 20ನೇ ಕ್ವಶನ್ ಮಾಡಿರಿ. ಮುಂದಿನ ಭಾಗವನ್ನ ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.